ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅಪವರ್ತನ ವಿಧಾನದ ಮುಖಾಂತರ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ಬಹುಪದೋಕ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಪ್ಲಸ್ 9x ಪ್ಲಸ್ 9 ಅಂತ. ಇದರಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ 2, ಎಕ್ಸ್ನ ಸಹಗುಣಕ 9, 9 ಅನ್ನೋದು ಸ್ಥಿರಾಂಕವಾಗಿರುತ್ತೆ. ಈ ರೀತಿ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ಯಾವ ರೀತಿ ಅಪವರ್ತಿಸುವ ವಿಧಾನದ ಮುಖಾಂತರ ನಾವು ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು ಅನ್ನೋದನ್ನ ನೋಡೋದಾದರೆ, ಮೊದಲಿಗೆ ನೀವು 2x² ಪ್ಲಸ್ 9x ಪ್ಲಸ್ 9 ಇದನ್ನು ನಾವು 0ಗೆ ಈಕ್ವೇಟ್ ಮಾಡಿ ಮಕ್ಕಳೇ, 0ಗೆ ಸಮಗೊಳಿಸಬೇಕಾಗತ್ತೆ. ನಂತರ ಮಧ್ಯದ ಪದವನ್ನು ನಾವು ವಿಭಜಿಸಬೇಕು. ಮಧ್ಯದ ಪದವನ್ನು ವಿಭಜಿಸಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿ ಮಕ್ಕಳೇ. 9 ಮತ್ತು x² ಸಹಗುಣಕ ಎಷ್ಟಿದೆ ಮಕ್ಕಳೇ? 2 ಇದೆ. x² ಸಹಗುಣಕ ಏನೂ ಇಲ್ಲ ಅಂದರೆ 1 ಇರುತ್ತೆ ಮಕ್ಕಳೇ, ನೆನ್ಪಿಟ್ಕೊಂಡಿರಿ. ಈಗ x² ಸಹಗುಣಕ 2 ಇದೆ, ಇಲ್ಲಿ ಸ್ಥಿರಾಂಕ 9 ಇದೆ ಮಕ್ಕಳೇ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಮಕ್ಕಳೇ. 2 ಮತ್ತು 9ನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಮಕ್ಕಳೇ? 18 ಬರುತ್ತೆ. ಈ 18ನ್ನು ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿತಾ ಹೋಗೋಣ ಮಕ್ಕಳೇ. 18ನ್ನು ತಗೊಳ್ಳಿ. 18 2ರಿಂದ ಡಿವೈಡ್ ಆಗುತ್ತಾ ಮಕ್ಕಳೇ? ಇದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ? ಕೊಟ್ಟಿರುವಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ನಂಬರ್ಸ್ ಏನಾರು ಇದ್ದರೆ, ಅಂದರೆ ಯೂನಿಟ್ ಪ್ಲೇಸಲ್ಲಿ ಏನಾದರೂ 0, 2, 4, 6, 8 ಈ ನಂಬರ್ಸ್ ಇದ್ದರೆ ಅದು ಡೆಫಿನೆಟ್ಲಿ 2ರಿಂದ ಡಿವೈಡ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಮಕ್ಕಳೇ. ಭಾಜ್ಯತೆಯ ನಿಯಮ ಅದು. ಹಾಗಾದರೆ 2ರಿಂದ ಇದು ಡಿವೈಡ್ ಆಗುತ್ತಲ್ವ ಮಕ್ಕಳ? 2 9 18 ಅಂತ ಡಿವೈಡ್ ಆಗುತ್ತೆ ಮಕ್ಕಳೇ. ನೆಕ್ಸ್ಟು 3ರಿಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಯಾಕೆಂದರೆ ಇದು 2ರಿಂದ ಹೋಗಲ್ಲ ಮಕ್ಕಳೇ, ಇದು ಸಮಸಂಖ್ಯೆ ಅಲ್ಲ, ಹಾಗಾಗಿ 2ರಿಂದ ಹೋಗಲ್ಲ. 3ರಿಂದ ಚೆಕ್ ಮಾಡ್ತೀವಿ. 3ರಿಂದ 3 3 9 ಹೋಗುತ್ತೆ. ನೆಕ್ಸ್ಟು ಈ 3ನ್ನು ಕೂಡ ಡಿವೈಡ್ ಮಾಡ್ಕೊಂಬಿಡಿ ಮಕ್ಕಳೇ. 3 1 3 ಈ ರೀತಿ ಹಂತಗಳನ್ನ ಅನುಸರಿಸಿ ನೀವು ಇದರ ಅಪವರ್ತನಗಳನ್ನ ಕಂಡುಹಿಡ್ಕೊಂಡಿದ್ದೀರಾ. ಈಗ 18ರ ಅಪವರ್ತನಗಳು 2, 3, 3, 1. ಈಗ ನಾವೇನು ಮಾಡ್ತೀವಿ ಅಂತಂದರೆ, 18 ಬರಬೇಕು ಅಂತಂದರೆ ಯಾವ 2 ನಂಬರ್ಗಳನ್ನ ಗುಣಿಸಿದ್ರೆ ನಾವು 18ನ ಪಡಿತೀವಿ ಅನ್ನೋದನ್ನು ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ಈಗ 18 ಬರಬೇಕು. ಮೊದಲಿಗೆ 1ಕ್ಕೆ ಏನನ್ನು ಗುಣಿಸಿದ್ರೆ 18 ಬರುತ್ತೆ ನೋಡಿ. 1 ಇಲ್ಲಿದೆ. ಇನ್ನು ಉಳಿದಿರೋಂಥ ಎಲ್ಲ ನಂಬರ್ಸ್ಗಳನ್ನ ಗುಣಿಸಿ ಮಕ್ಕಳೇ. 3 3 3 9, 9 2 18 ನೋಡಿ. 1ನ್ನು ಬರ್ಕೊಂಡೆ. 1ನ್ನು ಬರ್ಕೊಂಡು ಈ 3 3 9, 9 2 18 ಅಂತ ಬರ್ಕೊಂಡಿದ್ದೀರಾ. 1 18 18 ಬರುತ್ತೆ. ಅದೇ ರೀತಿ ಮಕ್ಕಳೇ, ಈಗ 2ನ್ನು ನೋಡೋಣ ಮಕ್ಕಳೇ. 2 ಏನಾದ್ರು ಇದೆಯಾ? 1 ಆದಮೇಲೆ ಇಲ್ಲೊಂದು 2 ಇದೆ ನೋಡಿ ಮಕ್ಕಳೇ. ಆ 2ನ್ನು ಬರ್ಕೊಂಡಿದ್ದೀನಿ ಫಸ್ಟು. 2 ಇಂಟು 2ನ್ನು ಬಿಟ್ಟು ಇನ್ನು ಉಳಿದಿರೋಂಥ ಎಲ್ಲ ನಂಬರ್ಸ್ನ ಗುಣಿಸಿ ಮಕ್ಕಳೇ. 3 3 9, 9 1 9 ನೋಡಿ. 2 9 18 ಬರುತ್ತೆ. ಸರಿನಾ ಮಕ್ಕಳ? ಇದೇ ಥರ ಈಗ 3ನ್ನು ನೋಡೋಣ ಮಕ್ಕಳೇ. 3 ಇಂಟು ಈಗ 1 3 ತೊಗೊಳ್ರಿ. 2ರಲ್ಲಿ ಯಾವ್ದಾದ್ರು 1 3ನ್ನು ತೊಗೊಳ್ತೀನಿ. ಈ 3ನ್ನು ತೊಗೊಂಡಿದ್ದೀನಿ. ಇದು ಬಿಟ್ಟರೆ 2 3 ಮತ್ತು 1 ಉಳ್ಕೊಂಡಿರುತ್ತೆ ಮಕ್ಕಳೇ. ಇವೆಷ್ಟನ್ನು ಗುಣಿಸಿ. 2 3 6, 6 1 6 ಬರುತ್ತೆ. ಸರಿನಾ ಮಕ್ಕಳ? ಇನ್ನೂ ಯಾವ್ದಾದ್ರು ಚಾನ್ಸ್ ಇದ್ದರೆ ನಾವು ಈ ರೀತಿ 2 ನಂಬರ್ಗಳನ್ನ ನಾವು ಪಡಿತಾ ಹೋಗಬೇಕು. ಈಗೇನು ಮಾಡಬೇಕು? ನಂತರದ ಹಂತಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. 1 18 ಅನ್ನೋದು ಒಂದು ಗುಂಪು, 2 9 ಅನ್ನೋದು ಒಂದು ಗುಂಪು, 3 6 ಅನ್ನೋದು ಒಂದು ಗುಂಪು ಮಕ್ಕಳೇ. ಇಲ್ಲಿ ಈಗ ನಮಗೆ 3 ಗುಂಪುಗಳು ಸಿಕ್ಕಿದೆ. ಈ 3 ಗುಂಪುಗಳಲ್ಲಿ ಯಾವುದನ್ನು ನಾವು ಈ ಲೆಕ್ಕಕ್ಕೆ ಬಳಕೆ ಮಾಡಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳೇ. 9ರ ಚಿಹ್ನೆ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇರೋದ್ರಿಂದ ನೋಡಿ 18 ಮತ್ತು 1ನ್ನು ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಪ್ಲಸ್ ಇದ್ದರೆ ಏನು ಮಾಡಬೇಕು? ಕೂಡಿ. ಕೂಡೋದು ಯಾವಾಗ ಮಕ್ಕಳೇ? ಪ್ಲಸ್ಸು ಪ್ಲಸ್ ಇದ್ರೂ ಕೂಡ್ತೀವಿ, ಮೈನಸ್ ಇದ್ರೂ ಕೂಡ್ತೀವಿ ಮಕ್ಕಳೇ. ಈ ಕಂಡೀಷನ್ನ ನೀವು ನೆನ್ಪಿಟ್ಕೋಬೇಕು. ಪ್ಲಸ್ ಇದ್ದರೆ ಏನು ಮಾಡಬೇಕು? ಕೂಡಬೇಕು. ಕೂಡೋದು ಯಾವಾಗ? ಎರಡೂ ಸಂಖ್ಯೆಗಳಿಗೆ ಪ್ಲಸ್ ಪ್ಲಸ್ ಚಿಹ್ನೆ ಇದ್ದರೆ ಕೂಡ್ತೀವಿ, ಎರಡೂ ಸಂಖ್ಯೆಗಳಿಗೆ ಮೈನಸ್ ಚಿಹ್ನೆ ಇದ್ರೂ ಕೂಡ ಕೂಡ್ತೀವಿ. ಹಾಗಾದರೆ ಈ 2 ನಂಬರ್ನ ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 18 ಮತ್ತು 1ನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ ಮಕ್ಕಳೇ, ಅಲ್ವಾ? ನಂತರ 9 2ನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 11 ಬರುತ್ತೆ ಮಕ್ಕಳೇ. ಅದೇ ರೀತಿ 6 ಮತ್ತು 3ನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಓಕೆನಾ ಮಕ್ಕಳ? ಈಗ ಅಬ್ಸರ್ವೇಷನ್ ಮಾಡಿ. 9ರ ಹಿಂದಿರುವಂತಹ ಚಿಹ್ನೆ, ಈ 9ರ ಹಿಂದಿರುವಂತಹ ಚಿಹ್ನೆ, ಕೊನೆಯ ಸಂಖ್ಯೆಯ ಹಿಂದಿರುವ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ
ಈ 2 ನಂಬರ್ನ ಕೂಡಬೇಕು ಅನ್ನೋದು ಗೊತ್ತಾಗುತ್ತೆ ಮಕ್ಕಳೇ. ಈಗ ಕೂಡಿದ ಮೇಲೆ ಈ ನಂಬರ್ ಬರಬೇಕು ಮಕ್ಕಳೇ. ಎಷ್ಟು? ಈ 9 ಬರಬೇಕು. ಮಧ್ಯದಲ್ಲಿರುತ್ತಲ್ಲ ಮಕ್ಕಳ ನಂಬರು, ಆ ನಂಬರ್ ಬರಬೇಕು. ಹಾಗಾದರೆ ಮಧ್ಯದಲ್ಲಿರೋ ನಂಬರ್ ಯಾವುದು? 9. ನೋಡಿ ಎಲ್ಲಿ ಬರುತ್ತೆ 9? 3 ಮತ್ತು 6 ತಗೊಂಡಾಗ ಬರುತ್ತೆ. ಹಾಗಾಗಿ ನಾವು ಲೆಕ್ಕ ಮಾಡೋದಕ್ಕೆ ಈ 3 ಮತ್ತು 6 ಗಣನೆಗೆ ತೆಗೆದುಕೊಳ್ತೀವಿ. 3 ಮತ್ತು 6. ಈ 3 ಮತ್ತು 6 ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 9 ಬರುತ್ತೆ. ಈಗ ಚಿಹ್ನೆನ ಕೊಡುವಂಥದ್ದು. ಇಲ್ಲಿ ಯಾವ ಚಿಹ್ನೆ ಇದೆ ಮಕ್ಕಳೇ? ಪ್ಲಸ್ ಇರೋದ್ರಿಂದ 9ಕ್ಕೆ ಚಿಹ್ನೆ ಏನು ಬರಬೇಕು ಮಕ್ಕಳೇ? ಪ್ಲಸ್ ಬರಬೇಕಾಗಿರೋದ್ರಿಂದ ಇದಕ್ಕೂ ಕೂಡ ಪ್ಲಸ್ ಇದ್ದರೆ ಮತ್ತು ಈ ನಂಬರಿಗೂ ಕೂಡ ಪ್ಲಸ್ ಇದ್ದರೆ ಕೂಡ್ತೀವಿ, ಪ್ಲಸ್ ಚಿಹ್ನೆನೇ ಬರುತ್ತೆ ಮಕ್ಕಳೇ. ಇಲ್ಲೇನಾದರೂ ಮೈನಸ್ ಇದ್ದರೆ ಇಲ್ಲಿಗೂ ಮೈನಸ್ ತಗೊಂಡು ಇಲ್ಲಿಗೂ ಕೂಡ ಮೈನಸ್ ತಗೋಬೇಕು, ಆವಾಗ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ 2 ನಂಬರ್ಸಿಗೆ ಏನು ತಗೊಳ್ಬೇಕು ಮಕ್ಕಳೇ? ಪ್ಲಸ್ಸನ್ನು ತಗೊಳ್ಬೇಕು. ಇಲ್ಲೇನಾದರೂ ಮೈನಸ್ ಇದ್ದಿದ್ರೆ ಮೈನಸನ್ನು ತಗೊಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಈಗ 3ಕ್ಕೂ ಕೂಡ ಎಕ್ಸ್ ಹಾಕೊಳ್ತಾ ಇದ್ದೀನಿ, 6ಕ್ಕೂ ಕೂಡ ಎಕ್ಸ್ ಬರ್ಕೊಳ್ಳಿ. = +9 ಎಕ್ಸ್ ಬರುತ್ತೆ ಮಕ್ಕಳೇ. ಈಗ ನೋಡಿ +9 ಎಕ್ಸ್ ಅಂತ ಎಲ್ಲಿ ಕಾಣಿಸ್ತಾ ಇದೆ? ನೋಡಿ ಇಲ್ಲಿದೆಯಲ್ವಾ? ಈ +9 ಎಕ್ಸನ್ನು ನಾವು +3x +6x ಅಂತ ರೀಪ್ಲೇಸ್ ಮಾಡ್ಬೋದು. ನೋಡಿ ಈ ಹಂತದಿಂದ ಈ ಹಂತದಲ್ಲಿ ಬರೆಯುವಾಗ 2x² ಹಾಗೆ ಬರ್ಕೊಂಡಿದ್ದೀವಿ. +9x ಏನು ಮಾಡಿದ್ವಿ? +3x ಮತ್ತು +6x ಅಂತ ಇಲ್ಲಿ ರೀಪ್ಲೇಸ್ ಮಾಡಿದ್ವಿ. ಈ +9 ಹಾಗೆ ಬರ್ಕೊಂಡಿದ್ದೀವಿ. =0 ಕೂಡ ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ. ಈಗ ಇದನ್ನು ಅಪವರ್ತಿಸುವಂಥದ್ದು. 2x² +3x ಅನ್ನೋದನ್ನು ಒಂದು ಗುಂಪಾಗಿ ತಗೊಳ್ಬೇಕು. +6x +9 ಇನ್ನೊಂದು ಗುಂಪಾಗಿ ತಗೊಳ್ಬೇಕು ಮಕ್ಕಳೇ. ನೋಡ್ತಾ ಇದ್ದೀರಲ್ವ ಮಕ್ಕಳೇ? ಈಗ 2x² +3x ಒಂದು ಗುಂಪಾಗಿ ತಗೊಂಡಿದ್ದೀನಿ. ಅದೇ ರೀತಿಯಲ್ಲಿ +6x +9 ಇನ್ನೊಂದು ಗುಂಪಾಗಿ ತಗೊಂಡಿದ್ದೀನಿ ಮಕ್ಕಳೇ. ಇದನ್ನು ಅಪವರ್ತಿಸೋಣ ಮಕ್ಕಳೇ. ಈಗ 2x² +3x ಇದರಲ್ಲಿ 2x² ಇಲ್ಲಿ ಬರ್ಕೊಂಡಿದ್ದೀನಿ. ಇದರ ಅಪವರ್ತನಗಳನ್ನ ಬರಿತಾ ಹೋಗೋಣ ಮಕ್ಕಳೇ. 2x² ಅಂತಂದರೆ 2ನ್ನು ಅಪವರ್ತಿಸೋದು ಹೇಗೆ? 1 2 2 ಅಂದರೆ 2 ಬರಬೇಕು. ನಂಬರ್ಸ್ಗಳನ್ನ ಗುಣಿಸ್ತಾ ಹೋದರೆ 2 ಬರ್ತಾ ಹೋಗಬೇಕು ಮಕ್ಕಳೇ. ಹಾಗಾದರೆ 2 ಬರಬೇಕು ಅಂದರೆ 1 × 2 ಅಂತ ಬರಿತೀವಿ. x² ಬರಬೇಕು ಅಂದರೆ ಎಕ್ಸನ್ನು 2 ಬಾರಿ ಗುಣಿಸ್ಬೇಕು ಮಕ್ಕಳೇ. x × x. ಹಾಗಾಗಿ ಇದರ ಅಪವರ್ತನಗಳು 1 × 2 × x ಅಂತ ಬರಿತೀವಿ. ನಂತರ +3x ಇದೆಯಲ್ವಾ? +3xನ ಹಾಗೆ ಬರ್ಕೊಂಡಿದ್ದೀನಿ. ಇದರ ಅಪವರ್ತನಗಳು ಏನಾಗುತ್ತೆ ಮಕ್ಕಳೇ? 1 × 3 ಆಗುತ್ತೆ. 1 3 3 ಬರೋದರಿಂದ 1 × 3 ಅಂತ ಬರಿತೀವಿ. ಈ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ಮಾಸ ತೆಗೆಯೋಣ ಮಕ್ಕಳೇ. ಎರಡರಲ್ಲೂ ಕಾಮನ್ ಆಗಿರೋಂಥದ್ದೇನು ನೋಡಿ? ಕಾಮನ್ ಆಗಿರೋಂಥದ್ದು 1. ಹಾಗೆಯೇ ಇಲ್ಲಿ 3 ಇದೆ, ಬಟ್ ಇಲ್ಲೆಲ್ಲೂ ಕೂಡ 3 ಇಲ್ಲ, ಹಾಗಾಗಿ ಗುಂಪು ಆಗಲ್ಲ ಮಕ್ಕಳೇ. 2 ಇಲ್ಲಿದೆ, ಆದರೆ ಇದರಲ್ಲಿ ಎಲ್ಲೂ ಇಲ್ಲ, ಹಾಗಾಗಿ ಅದು ಕೂಡ ಗುಂಪು ಆಗಲ್ಲ. ನೋಡಿ ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲೂ ಒಂದು ಎಕ್ಸ್ ಇದೆ ಮಕ್ಕಳೇ. ಹಾಗೆಯೇ ಇಲ್ಲೊಂದು ಎಕ್ಸ್ ಇದೆ, ಇನ್ನೊಂದು ಎಕ್ಸಿಗಿಲ್ಲ ಮಕ್ಕಳೇ. ಈ ಎಕ್ಸ್ನ ಬಿಟ್ಬಿಡಿ, ಈ ಎಕ್ಸ್ನ ಗುಂಪು ಮಾಡ್ಕೋಬೋದು ಮಕ್ಕಳೇ. ಯಾವುದಾದ್ರೂ ಗುಂಪು ಮಾಡ್ಕೋಬೋದು. ನಾನಿಲ್ಲಿ ಗುಂಪು ಮಾಡೋದಕ್ಕೆ ಅನುಕೂಲ ಆಯ್ತಲ್ಲ ಅಂತ ಮಾಡಿದೆ ಅಷ್ಟೇ. ನೋಡಿ ಈ ಗುಂಪನ್ನಾದ್ರು ಬೇಕಿನ್ ಮಾಡ್ಬೋದಿತ್ತು. ಈ ಎಕ್ಸನ್ನು ಗುಂಪು ಮಾಡಿ ಈ ಎಕ್ಸ್ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ ಮಕ್ಕಳೇ. ನೋಡಿ ಈಗ ಗುಂಪಾಗಿರೋದನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. 1ಕ್ಕೆ ಗುಂಪು ಮಾಡ್ಕೊಂಡಿದ್ದೀರಾ, ಎಕ್ಸನ್ನು ಗುಂಪು ಮಾಡ್ಕೊಂಡಿದ್ದೀರಾ, ಅದನ್ನು ಕಾಮನ್ ತೆಗಿತಾ ಇದ್ದೀನಿ. 1 ಅಂತ ಒಂದ್ಸಲಿ ಬರೀರಿ. ಈ ಎಕ್ಸ್ 2 ಇರೋದರಿಂದ 1ನ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಇನ್ನು ಉಳಿದಿರೋ ಅಂಥದ್ದನ್ನ ಬ್ರ್ಯಾಕೆಟಲ್ಲಿ ಬರಿತಾ ಹೋಗೋಣ ಮಕ್ಕಳೇ. ಬ್ರ್ಯಾಕೆಟ್ ಹಾಕಿ ಮೇಲ್ಗಡೆ ಉಳ್ಕೊಂಡಿದ್ದೇನು ಮಕ್ಕಳೇ? 2 ಎಕ್ಸ್ ಉಳ್ಕೊಂಡಿದೆಯಲ್ಲ, ಅದನ್ನು ಬರಿತಾ ಇದ್ದೀನಿ. ನೆಕ್ಸ್ಟ್ 2ನ್ನ ಬರೆಯುವಾಗ ಇಲ್ಲಿ ಯಾವ ಚಿಹ್ನೆ ಇದೆ ಮಕ್ಕಳೇ? ಪ್ಲಸ್ ಇರೋದ್ರಿಂದ ಈ ಪ್ಲಸ್ ಬರೆದ್ಬಿಡಿ. ಇಲ್ಲಿ ಉಳ್ಕೊಂಡಿದ್ದನ್ನು ಬರೀರಿ ಮಕ್ಕಳೇ. 3 ಉಳ್ಕೊಂಡಿದೆಯಲ್ವಾ? ಅಥವಾ 3ರ ಚಿಹ್ನೆ ಏನೂ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಮಕ್ಕಳೇ, ಹಂಗಾರು ಬರಿಬೋದು. 3ರ ಚಿಹ್ನೆ ಪ್ಲಸ್ ಇರೋದ್ರಿಂದ +3 ಅಂತ ಬರೀರಿ. 1 × x ಅಂತಂದರೆ ಎಷ್ಟು? x ಇಂಟು 2x + 3ನ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ x × 2x + 3 ಅನ್ನೋದನ್ನು ಇಲ್ಲಿ ಬರ್ಕೊಳ್ತೀವಿ ಮಕ್ಕಳೇ. x × 2x + 3 ಅನ್ನೋದನ್ನು ಇಲ್ಲಿ ಬರ್ಕೊಂಡ್ವಿ. ಅಂದರೆ 2x² + 3xನ ಅಪವರ್ತಿಸಿದ್ದು x × 2x + 3 ಬಂತು. ಈಗ 6x + 9 = 0ನ ನಾವು ಅಪವರ್ತಿಸ್ತಾ ಇದ್ದೀವಿ. ನೋಡಿ ಅದನ್ನು ಹೇಗೆ ಅಪವರ್ತಿಸ್ತೀರಾ? +6x ಇದೆ, +9 ಇದೆ. +6xನ ನಾವು ಅಪವರ್ತಿಸೋದಾದರೆ 1 ಇಂಟು ಇದು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಬರೀರಿ ಮಕ್ಕಳೇ. 6ನ್ನು ಯಾವ ರೀತಿ ಮಾಡ್ಬೋದು ಮಕ್ಕಳೇ? ನೋಡಿ 6ರ ಅಪವರ್ತನಗಳನ್ನ ಮಾಡಬೇಕು ಅಂದರೆ ಈ ರೀತಿ ಮಾಡಿ ಮಕ್ಕಳೇ.
6 ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಡಿವೈಡ್ ಮಾಡಬೇಕು. 2 ಮೂರ್ಲ 6 ಹೋಗುತ್ತೆ. ನಂತರ 3 3ರಿಂದನೇ ಮುಂದರಿಂದ ಒಂದಾವರ್ತಿ ಹೋಗುತ್ತೆ ಮಕ್ಕಳೇ. 3 ಒಂದ್ಲ 3. ಹಾಗಾದರೆ 6ರ ಅಪವರ್ತನಗಳು 1 2 3. ಅದನ್ನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. 1 ಇಂಟು 2 ಇಂಟು 3 ಇಂಟು ಇಲ್ಲಿ ಎಕ್ಸ್ ಇರೋದ್ರಿಂದ ಆ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು ನಂತರ ಪ್ಲಸ್ 9 ಬರ್ಕೊಂಡು ಈ 9ರ ಅಪವರ್ತನಗಳು ಹೇಗೆ ಮಕ್ಕಳೇ? ಮತ್ತೆ ಇದೇ ಥರನೇ ಮಾಡಿ ಮಕ್ಕಳೇ. 9 ಹೇಗೆ ಮಾಡ್ತೀರಾ? 2ರಿಂದ ಹೋಗಲ್ಲ ಇದು, ಸೊ 3ರಿಂದ ಚೆಕ್ ಮಾಡಬೇಕು. 3ರಿಂದ 3 ಮೂರ್ಲ 9 ಹೋಗುತ್ತೆ ಮಕ್ಕಳೇ. ನಂತರ 3 ಒಂದ್ಲ 3 ಹೋಗುತ್ತೆ. ಈಗ 1 3 3 ನೋಡಿ ಅದನ್ನು ಬರ್ಕೊಂಡಿದ್ದೀನಿ. 1 ಇಂಟು 3 ಇಂಟು 3 ಅಂತ. ಓಕೆನಾ ಮಕ್ಕಳ? ಈಗ ಸೇಮ್ ಇಲ್ಲಿ ಹೇಗೆ ಮಾಡಿದ್ರಿ ಮಾಸನ ಕಂಡುಹಿಡಿದ್ರಲ್ವ ಮಕ್ಕಳ? ಕಾಮನ್ ಆಗಿರೋಂಥದ್ದನ್ನ ನೋಡೋಣ ಮಕ್ಕಳೇ. 1 ಕಾಮನ್ ಇದೆಯಲ್ವಾ? ಕಾಮನ್ ಇದೆ, ಬಾಕ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಇದೆ, ಇದರಲ್ಲೆಲ್ಲೂ ಕೂಡ 2 ಇಲ್ಲ ಮಕ್ಕಳೇ, ಹಾಗಾಗಿ ಇದು ಗುಂಪು ಆಗಲ್ಲ. ನೋಡಿ ಈಗ ಇಲ್ಲಿ 3 ಇದೆ, ಇಲ್ಲೊಂದು 3 ಇದೆ ನೋಡಿ, ಇದನ್ನು ಗುಂಪು ಮಾಡ್ಕೋಬೋದಾ ನಾವು? ನಂತರ ಇಲ್ಲಿ ಎಕ್ಸ್ ಇದೆ, ಆದರೆ ಇಲ್ಲಿಲ್ಲ. ಇಲ್ಲೊಂದು 3 ಇದೆ, ಬಟ್ ಇನ್ನೆಲ್ಲೂ ಕೂಡ 3 ಎಕ್ಸ್ಟ್ರಾ ಇಲ್ಲ ಮಕ್ಕಳೇ, ಗುಂಪು ಮಾಡೋದಕ್ಕಿಲ್ಲ. ಓಕೆ, ಗುಂಪು ಮಾಡಿರೋದನ್ನು ಬಿಟ್ಬಿಡ್ಬೇಕು. ಈಗ ಗುಂಪು ಮಾಡಿರೋದ್ರಿಂದ 1 ಗುಂಪು ಮಾಡಿರೋದ್ರಿಂದ 1 ತೊಗೊಂಡಿದ್ದೀನಿ. 3 ಗುಂಪಾಗಿರೋದ್ರಿಂದ 1 3ನ ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇನ್ನು ಉಳಿದಿರೋಂಥದ್ದು ಇಲ್ಲಿ 2 ಎಕ್ಸ್ ಉಳ್ಕೊಂತು, ಅದನ್ನು ಬರೀರಿ. ನಂತರ ಇಲ್ಲಿ +3 ಇದೆ, ಆ +3ನ ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಚಿಹ್ನೆ ಬರೀಬೇಕಾದ್ರೆ ಹುಷಾರು ಮಕ್ಕಳೇ, ಇಲ್ಲಿ ಚಿಹ್ನೆನ ಬರೀಲೇಬೇಕು. ಈಗ 3 ಒಂದ್ಲ 3, ಈ 3 ಒಂದ್ಲ 3ರ ಚಿಹ್ನೆ ಏನಿದೆ ಮಕ್ಕಳೇ? ಪ್ಲಸ್ ಇದೆ. ಏಕೆಂತಂದರೆ ಇಲ್ಲಿ ನಾವು ಕಾಮನ್ ತೆಗೆದಿದ್ದೀವಿ, ಎಲ್ಲ ಕಡೆನೂ ಕಾಮನ್ ಇರೋದ್ರಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ಅಂತ ಹಾಗೆ ಬರೀರಿ ಮಕ್ಕಳೇ. 2x + 3ನ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿಗೆ ರೀಪ್ಲೇಸ್ ಮಾಡಿ ಮಕ್ಕಳೇ. +3 ಇಂಟು 2x + 3 ನೋಡಿ, x ಇಂಟು x + 3ನ ಇಲ್ಲಿ ಬರ್ಕೊಂಡಿದ್ದೀನಿ. +3 ಇಂಟು 2x + 3ನ ಇಲ್ಲಿ ಬರ್ಕೊಂಡಿದ್ದೀವಿ ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳ? ಈಗ ನಂತರ ನೋಡಿ, 2x + 3 ಇಲ್ಲೂ ಇದೆ, 2x + 3 ಇಲ್ಲೂ ಇದೆ. ಇವೆರಡರಲ್ಲಿ ಕಾಮನ್ ಇರೋದ್ರಿಂದ ನಾವು ಅದನ್ನು ಒಂದು ಸತಿ ಬರೆದು ಉಳಿದಿರೋದನ್ನು ಇಲ್ಲಿ ಎಕ್ಸ್ ಉಳ್ಕೊಂತು, ಇಲ್ಲಿ +3 ಉಳ್ಕೊಂತಲ್ಲ, ಅದನ್ನು ಬರೀತೀವಿ ಮಕ್ಕಳೇ. x + 3 = 0. ಈಗ 2x + 3 = 0 ಅಂತ ಸಪ್ರೇಟಾಗಿ 0ಗೆ ಈಕ್ವೇಟ್ ಮಾಡಿ, x + 3 = 0 ಅಂತ ಅಂದ್ಬಿಟ್ಟು ಈಕ್ವೇಟ್ ಮಾಡಿ ಮಕ್ಕಳೇ. ಎರಡನ್ನೂ ಭಾಗ ಮಾಡಿ ಬರೆಯೋದು. ನಂತರ ಈ ರೀತಿ ಇದ್ದರೆ ಮಕ್ಕಳೇ, ಎಕ್ಸ್ ಹಿಂದೆ ಒಂದು ನಂಬರ್ ಇದ್ದು +3 ಅಂತ ಇದ್ದರೆ ಇದನ್ನು ಚಿಹ್ನೆನ ಚೇಂಜ್ ಮಾಡೋದು ಮಕ್ಕಳೇ. ಈಗ x = ಅಂತ ಬರೆದು +3 ಇರೋದ್ರಿಂದ -3 ಅಂತ ಬರೀರಿ. ಎಕ್ಸ್ನ ಹಿಂದೆ ಏನಿರುತ್ತೋ ಅದನ್ನು / ಅಲ್ಲಿ ಬರೀಬೇಕು ಮಕ್ಕಳೇ. ಎಕ್ಸ್ನ ಹಿಂದೆ 2 ಇದೆ, ಸೊ -3 / 2 ಅಂತ ಆಗುತ್ತೆ. ಈಗ ಇದನ್ನು ಕೂಡ x -3 ಆಗುತ್ತೆ. ಇಲ್ಲಿ +3 ಇರೋದ್ರಿಂದ -3 ಆಗುತ್ತೆ. ಈಗ ಇದು ಒಂದು ಶೂನ್ಯತೆ, ಈ ಒಂದು ಶೂನ್ಯತೆನ ನಾವು ಆಲ್ಫಾ ಅಂತ ತಗೊಳ್ಳೋಣ ಮಕ್ಕಳೇ, ಇದನ್ನು ಬೀಟಾ ಅಂತ ತಗೊಳ್ತೀವಿ ಮಕ್ಕಳೇ. ಈ 2 ಶೂನ್ಯತೆಗಳಾಗಿರುತ್ತೆ. ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಏನಾರು ಕೇಳಿದ್ರೆ ನೋಡಿ ಮಕ್ಕಳೇ, p(x) = 2x² - 9x + 9 ಅಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದರಲ್ಲಿ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಇದೆ, ಕೊನೆಯಲ್ಲಿ ಪ್ಲಸ್ ಇದೆ ಮಕ್ಕಳೇ. ಹಿಂದಿನ ಲೆಕ್ಕವನ್ನು ನೀವು ನೋಡಿಕೊಂಡ ಹಾಗೆ ನಾವು ಇದನ್ನು ಅಪವರ್ತನ ವಿಧಾನದಿಂದ ಯಾವ ರೀತಿ ನಾವು ಮಧ್ಯಪದವನ್ನು ವಿಭಜಿಸಿ ಅಪವರ್ತಿಸ್ಬೋದು ಅನ್ನೋದಾದರೆ, 2x² - 9x + 9ನ ಹಾಗೆ ಬರ್ಕೊಳ್ಬೇಕು, = 0 ಅಂತ ಬರ್ಕೊಳ್ತೀವಿ ಮಕ್ಕಳೇ. ಸರಿನಾ? ಈಗ x² ಹಿಂಭಾಗದಲ್ಲಿರುವಂಥ 2ನ್ನು ಮತ್ತು ಈ 9ನ ಇಲ್ಲಿ ಗುಣಿಸ್ತಾ ಇದ್ದೀವಿ, 18 ಬರುತ್ತೆ. 18ನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ 2ರಿಂದ 2 9 18 ಬರುತ್ತೆ. ನೆಕ್ಸ್ಟ್ 9ನ್ನು 3ರಿಂದ ಡಿವೈಡ್ ಮಾಡ್ತೀವಿ, 3 3 9 ಹೋಗುತ್ತೆ. ನೆಕ್ಸ್ಟ್ ಈ 3ನ 3 1 ಡಿವೈಡ್ ಮಾಡ್ತೀವಿ. ಸರಿನಾ ಮಕ್ಕಳ? ಈಗ 18 ಬರಬೇಕು ಅಂತಂದರೆ ಯಾವೆಲ್ಲ ನಂಬರ್ನ ಗುಣಿಸಿದ್ರೆ ಬರ್ತಾ ಹೋಗುತ್ತೆ ನೋಡಿ. 1 ಫಸ್ಟ್ 1ರಿಂದ ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. 1ಕ್ಕೆ 3 3 9 9 2 18 ಅಂತ ಬರ್ಕೊಳ್ತೀರಾ, ಒಂದು ಗುಂಪಾಯಿತು. ನಂತರ 2 ಏನಾರು ಇದೆಯಾ ನೋಡಿ ಮಕ್ಕಳೇ? 2 ಇದೆ, ಸೊ 2 ಇಂಟು 3 3 9 1 9, 2 9 18 ಅಂತ ಬರುತ್ತೆ. ನೆಕ್ಸ್ಟು 3 ಏನಾರು ಇದೆಯಾ ಮಕ್ಕಳೇ? ಹೌದು, 3 ಇದೆ, ಸೊ 3 ಅಂತ ಬರ್ಕೊಂಡು 1 3ನ ಬರ್ಕೊಂಡಿದ್ದೀರಾ. ಇನ್ನು ಉಳಿದಿರೋಂಥ ನಂಬರ್ನ ತೊಗೊಳ್ಳಿ. 2 ಇಂಟು 3 ಇಂಟು 1, 2 3 6, 6 1 6 ಅಂತ ಬಂತು ಮಕ್ಕಳೇ. ಸರಿನಾ ಮಕ್ಕಳ? ಈಗ 1 ಇಂಟು 18 ಅನ್ನೋದು ಒಂದು ಗುಂಪು, 2 ಇಂಟು 9, 3 ಮತ್ತು 6 ಅನ್ನೋದು ಒಂದು ಗುಂಪು ಮಕ್ಕಳೇ. ಈ ಗುಂಪುಗಳನ್ನು ತಗೊಂಡು ನಾವು ಮಧ್ಯಪದವನ್ನು ಪಡಿತೀವ ಅಂತ ನೋಡಿ. 9 ಬರಬೇಕು. ಏನು ಮಾಡಿದ್ರೆ 9 ಬರುತ್ತೆ ಮಕ್ಕಳೇ? ಪ್ಲಸ್ ಮಾಡಬೇಕು. ಅಂದರೆ ಇಲ್ಲಿ ಯಾವ ಚಿಹ್ನೆ ಇರುತ್ತೋ ಕೊನೆಯ
ನಂಬರ್ನ ಹಿಂದೆ ಯಾವ ಚಿಹ್ನೆ ಇರುತ್ತೋ ಆ ಕ್ರಿಯೆಯನ್ನು ಮಾಡಬೇಕು ಮಕ್ಕಳೇ. ಸರಿನಾ? 9ರ ಚಿಹ್ನೆ ಪ್ಲಸ್ ಇರೋದ್ರಿಂದ 9ರ ಚಿಹ್ನೆ ಪ್ಲಸ್ ಇರೋದ್ರಿಂದ ನಾವು ಈ 2 ನಂಬರ್ನ ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಹಾಗಾದರೆ 18ಕ್ಕೆ 1ನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 19 ಬರುತ್ತೆ. 9ಕ್ಕೆ 2ನ್ನು ಸೇರಿಸಿದ್ರೆ 11 ಬರುತ್ತೆ. 6ಕ್ಕೆ 3ನ್ನು ಸೇರಿಸಿದ್ರೆ 9 ಬರುತ್ತೆ. ನೋಡಿ ಮಕ್ಕಳೇ, ಮಧ್ಯದಲ್ಲಿರುವಂಥ ನಂಬರ್ ಯಾವುದು? 9. ಹಾಗಾಗಿ ನಾವು ಈ ಗುಂಪನ್ನು ತಗೋಬೇಕು. 3 ಮತ್ತು 6ನ್ನು ತಗೊಳ್ಬೇಕು ಮಕ್ಕಳೇ. ಈಗ 3 ಮತ್ತು 6ನ್ನು ತಗೊಂಡಾಗ ಯಾವ ಚಿಹ್ನೆ ಬರಬೇಕು? ಮೈನಸ್ ಬರಬೇಕು. ಏನು ಮಾಡಿದ್ರೆ ಮೈನಸ್ ಬರಬೇಕು ಮಕ್ಕಳೇ? ಕೂಡಿದ್ರೆ ಮೈನಸ್ ಬರಬೇಕು. ನಾವು ಕೂಡೋದು 2 ಚಾನ್ಸ್ ಇದೆ ಮಕ್ಕಳೇ. ಪ್ಲಸ್ ಇದ್ರೂ ಕೂಡ ಕೂಡ್ತೀವಿ, ಮೈನಸ್ ಇದ್ರೂ ಕೂಡ ಕೂಡ್ತೀವಿ. ಹಾಗಾದರೆ ನಮಗೆ 3 ಮತ್ತು 6ಕ್ಕೆ -3 ಮತ್ತು -6 ಅಂತ ಏನಾರು ತಗೊಂಡ್ರೆ ಇವೆರಡನ್ನ ಕೂಡ್ತೀವಿ, -9 ಬರುತ್ತೆ ಮಕ್ಕಳೇ. ಈ ರೀತಿ ತಗೊಂಡಾಗ ಎಕ್ಸು ಮತ್ತು ಇದಕ್ಕೂ ಕೂಡ ಎಕ್ಸ್ ತಗೊಂಡಾಗ ಇದಕ್ಕೂ ಎಕ್ಸ್ ತಗೊಂಡಾಗ ನೋಡಿ -9x ಅನ್ನೋದು -3x ಮತ್ತು -6xನ ಕೂಡಿದಾಗ ಇದು ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಮೈನಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಕೂಡಬೇಕು ಅಂತಂದಾಗ ಎರಡೂ ಸಂಖ್ಯೆಗಳಿಗೆ ಮೈನಸ್ಸೇ ಕೊಡಬೇಕು. ಯಾಕೆ ಅಂತಂದರೆ ಮಧ್ಯದ ಚಿಹ್ನೆಯನ್ನು ನೋಡಬೇಕು ಮಕ್ಕಳೇ. ಮಧ್ಯದ ಚಿಹ್ನೆ ಮೈನಸ್ ಇದ್ದರೆ ಇಲ್ಲಿ ಕೂಡಬೇಕು ಅಂತ ಇದ್ದರೆ ಮೈನಸ್ಸೇ ಕೊಡಬೇಕು. ಇಲ್ಲಿ ಕೂಡಬೇಕು ಅಂತ ಇದ್ದಾಗ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸನ್ನೇ ಕೊಡಬೇಕು ಮಕ್ಕಳೇ. ಸರಿನಾ ಮಕ್ಕಳ? ಈಗ ನೋಡಿ ಮಧ್ಯಪದವನ್ನು ವಿಭಜಿಸ್ತಾ ಇದ್ದೀವಿ. -3x ಮತ್ತು -6x ಅಂತ ಬರಿತೀವಿ. ಯಾವುದರ ಬದಲು? -9xನ ಬದಲು. ಈ -9x ಬದಲು -3x -6x ಅಂತ ಚೇಂಜ್ ಮಾಡಿ. 2x ಹಾಗೆ ಬರ್ಕೊಂಡಿದ್ದೀವಿ. -9xನ -3x -6x ಅಂತ ಬರೀರಿ. ಈ +9 = 0 ನಾವು ಕೂಡ ಹಾಗೆ ಬರ್ಕೊಂಡಿದ್ದೀವಿ. ಈಗ ಇದನ್ನು ಅಪವರ್ತಿಸ್ಬೇಕು ಮಕ್ಕಳೇ. 2x² -3xನ ಸೆಪ್ರೇಟಾಗಿ ಇಲ್ಲಿ ಬರ್ಕೊಂಡಿದ್ದೀವಿ. ಹಾಗೆಯೇ -6x + 9ನ್ನು ಸೆಪ್ರೇಟಾಗಿ ಮತ್ತೆ ಇಲ್ಲಿ ಬರ್ಕೊಂಡಿದ್ದೀವಿ ಮಕ್ಕಳೇ. ನೋಡ್ತಾ ಇದ್ದೀರಲ್ವಾ? -6x + 9ನ್ನು ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ. ಈಗ ಇವೆರಡನ್ನು ಕೂಡ ಅಪವರ್ಸೋಣ ಮಕ್ಕಳೇ. ಯಾವ ರೀತಿ ಅಪವರ್ಸೋದು? 2x² ಇಲ್ಲಿ ಬರ್ಕೊಂಡಿದ್ದೀನಿ, -3xನ ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಚಿಹ್ನೆ ಸಮೇತ ಬರ್ಕೊಳ್ತಾ ಇದ್ದೀನಿ. 2 ಬರಬೇಕು ಅಂತಂದರೆ 1 × 2 ಅಂತ ಬರ್ಕೊಳ್ತೀವಿ. 1 2 2 ಬರುತ್ತೆ. x² x × x ಅಂತ ಬರ್ಕೊಳ್ಳಿ. ಈಗ -3xನ 1 × 3 ಅಂದರೆ 3 1 3 ಬರುತ್ತೆ. ಜೊತೆಗೆ ಇಲ್ಲೊಂದು x ಇದೆ, ಸೊ ಬರ್ಕೊಂಡಿದ್ದೀನಿ. ಮತ್ತೆ -1ನ್ನು ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಯಾಕೆಂದರೆ ಇಲ್ಲಿ ಮೈನಸ್ ಇರೋದ್ರಿಂದ -1 ಅಂತಂದ್ಬಿಟ್ಟು ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ ಮಕ್ಕಳೇ. ಈಗ ಕಾಮನ್ ಇರೋವಂಥದ್ದನ್ನ ನೋಡಿ ಮಕ್ಕಳೇ. 1 ಕಾಮನ್ ಇದೆ. ನೆಕ್ಸ್ಟ್ 2 ಇದರಲ್ಲಿಲ್ಲ, ಸೊ ಕಾಮನ್ ಆಗಲ್ಲ. 3 ಇದರಲ್ಲಿದೆ, ಇದರಲ್ಲಿಲ್ಲ, ಕಾಮನ್ ಆಗಲ್ಲ. ಎಕ್ಸ್ ಇಲ್ಲೂ ಇದೆ, ಸೊ ಕಾಮನ್ ಆಗುತ್ತೆ ಮಕ್ಕಳೇ. ಸರಿನಾ? ಈಗ ಕಾಮನ್ ಆಗಿರೋವಂಥದ್ದು ಏನು ಮಕ್ಕಳೇ? 1 ಗುಂಪಿಂದ 1 ತಗೊಳ್ಳಿ. x ಗುಂಪಿಂದ 1 x ಅನ್ನು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಉಳ್ಕೊಂಡಿದ್ದೀನಿ ಬರೀರಿ ಫಸ್ಟು. 2 ಮತ್ತು x ಉಳ್ಕೊಂತು, ಸೊ 2x ಆಯಿತು. ಇನ್ನು ಕೆಳಗಡೆ ಉಳ್ಕೊಂಡಿದ್ದು ನೋಡಿ, 3 1 3 ಮೈನಸ್ ಇದೆ, 3 1 3 -3 ಅಂತ ಬರ್ಕೊಳ್ತೀವಿ ಮಕ್ಕಳೇ. ಚಿಹ್ನೆ ಸಮೇತ ಬರಿತಾ ಇದ್ದೀನಿ. ಉಳ್ಕೊಂಡಿದ್ದೇನು ಮಕ್ಕಳೇ? 1 × x ಅಂದರೆ ಎಕ್ಸೇನೆ ಇಂಟು 2x - 3. ಸರಿನಾ ಮಕ್ಕಳ? ಇದನ್ನು ನೀವಿಲ್ಲಿ ಬರಿಬಹುದು. 2x² - 3x ಬದಲಿಗೆ ನಾವು x × 2x - 3 ಅಂತ ಬರಿಬಹುದು. ಜೊತೆಲೇ ಬರೀರಿ. ಈಗ -6x + 9 ಇದನ್ನು ಅಪವರ್ಸೋಣ ಮಕ್ಕಳೇ. -6x ಅಂತ ಬರ್ಕೊಳ್ಳಿ ಸಪ್ರೇಟಾಗಿ. 9ನ್ನು ಸಪ್ರೇಟಾಗಿ ಬರ್ಕೊಳ್ಳಿ ಮಕ್ಕಳೇ. +9. ಇಲ್ಲಿ 6ರ ಅಪವರ್ತನಗಳನ್ನ ಬರ್ಕೊಂಬಿಡಿ ಫಸ್ಟು. 1 × 2 × 3 ಹೆಂಗೆ ಬಂತು ಮಕ್ಕಳೇ? ಇದು 6ರ ಅಪವರ್ತನಗಳನ್ನ ನೀವು ತೆಗೆದು ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. 2 3 6, ನೆಕ್ಸ್ಟು 3 1 3, 1 2 3 ಅದನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ. 1 2 3 ಇಂಟು ಈ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಂಟು ಇಲ್ಲಿ ಮೈನಸ್ ಇರೋದ್ರಿಂದ -1 ಅನ್ನೋದನ್ನ ಸಪ್ರೇಟಾಗಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ. ಸರಿನಾ? ನಂತರ +9. +9ನ್ನು ಹೇಗೆ ಬರ್ಕೊಳ್ತೀರಾ ಮಕ್ಕಳೇ? 9ರ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಳಿ. 3ರಿಂದ ಹೋಗುತ್ತೆ. 3 3 9, 3 1 3, 1 3 3 ಬರುತ್ತೆ ಮಕ್ಕಳೇ. 1 3 3 ಬರ್ಕೊಂಡಿದ್ದೀವಿ. ಇಂಟು ಇದು ಯಾವುದಿದು? -1 ಮತ್ತು -1 ನೋಡಿ ಮಕ್ಕಳೇ. ಮೈನಸ್ ಇಂಟು ಮೈನಸ್ಸು ಪ್ಲಸ್ ಬರೋದರಿಂದ
ಜೊತೆಗೆ ಇಲ್ಲೊಂದು -1 ಇರೋದ್ರಿಂದ ನಾವು ಇದನ್ನು ಕಾಮನ್ ತೆಗಿಬೇಕಲ್ವಾ, ಸಾಮಾನ್ಯ ಅಪವರ್ತನವನ್ನಾಗಿ ತೆಗಿಬೋದಲ್ವಾ. ಅದಕ್ಕೋಸ್ಕರ ನಾವು ಇದನ್ನು +9ನ್ನು -1 ಇಂಟು -1 ಅಂತ ಬರ್ಕೊಳ್ತೀವಿ. ಇದನ್ನು ಯಾವಾಗ ಮಾಡಬೇಕು ಅಂದರೆ ನೋಡಿ, ಫಸ್ಟಿನ ಲೆಕ್ಕದಲ್ಲಿ ಏನಾದರೂ ನಿಮಗೆ ಮೈನಸ್ ಬಂತು ಅಂದರೆ, ಈ ಮೊದಲನೇ ಪದದಲ್ಲಿ ಮೈನಸ್ ಬಂತು ಅಂತಂದಾಗ ಇದರಲ್ಲಿ ಏನಾದರೂ ಪ್ಲಸ್ ಇತ್ತು ಅಂತಂದರೆ -1 ಇಂಟು -1 ಅಂತ ಬರ್ಕೊಳ್ಳಿ. -9 ಅಂತಲೇ ಇದ್ದರೆ -1 ಅಂತ ಮಾತ್ರ ಸಪ್ರೇಟಾಗಿ ಬರ್ಕೋಬೇಕಷ್ಟೇ. ಸರಿನಾ ಮಕ್ಕಳ? ಇಲ್ಲಿ ಪ್ಲಸ್ ಇರೋದ್ರಿಂದ -1 ಇಂಟು -1 ಅಂತ ಬರ್ಕೊಂಡಿದ್ದೀನಿ. ಈಗ ನೋಡಿ ಮಕ್ಕಳ, ಕಾಮನ್ ಇರೋದು 1 ಕಾಮನ್ ಇದೆ, ಸೊ ಬರೀರಿ. ನೆಕ್ಸ್ಟು 2 ಇದೆ, ಇದರಲ್ಲಿ 2 ಇಲ್ಲ. 3 ಇದೆ, ಇದರಲ್ಲೂ ಕೂಡ 3 ಇದೆ, ಸೊ ಇಲ್ಲೊಂದು ಕಾಮನ್ ತೆಗೀರಿ. ನೆಕ್ಸ್ಟು ಎಕ್ಸ್ ಇದೆ, ಇಲ್ಲಿಲ್ಲ, ಬಿಟ್ಬಿಡಿ. ಇಲ್ಲಿ -1 ಇದೆ, ಇಲ್ಲೂ ಕೂಡ -1 ಇದೆ, ಸೊ ಕಾಮನ್ ತೆಗೀರಿ ಮಕ್ಕಳೇ. ಏನೇನು ಕಾಮನ್ ತೆಗೆದಿದ್ದೀವಿ ನೋಡಿ ಮಕ್ಕಳೇ, 1ರಿಂದ 1 ತೆಗೆದಿದ್ದೀವಿ, ಈ ಗುಂಪಿಂದ 3ನ್ನು ತೆಗೆದಿದ್ದೀವಿ, -1 ಗುಂಪಿಂದ -1ನ್ನು ಕಾಮನ್ ತೆಗೆದಿದ್ದೀವಿ ಮಕ್ಕಳೇ. ಬ್ರ್ಯಾಕೆಟಲ್ಲಿ ಉಳಿದಿದ್ದು ಮಕ್ಕಳೇ, ಇದರಲ್ಲಿ 2 ಇಂಟು ಎಕ್ಸ್ ಉಳ್ಕೊಂಡಿದೆ, 2 ಇಂಟು ಎಕ್ಸು 2x ಉಳ್ಕೊಂತು. ಕೆಳಗಡೆದಲ್ಲಿ ಏನು ಉಳ್ಕೊಂಡಿದೆ? 3 1 3 -3. ಸರಿನಾ ಮಕ್ಕಳ? ಈಗ 3 1 3 ಮತ್ತೆ 3 1 3, ಇಲ್ಲಿ ಮೈನಸ್ ಇರೋದ್ರಿಂದ 3 ಅನ್ನೋದು ಕಾಮನ್ ಆಗುತ್ತೆ ಮಕ್ಕಳೇ. ಬ್ರ್ಯಾಕೆಟಲ್ಲಿ 2x - 3ನ ಹಾಗೆ ಬರೀರಿ. ನೋಡಿ, ಇವೆರಡನ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಎಕ್ಸು ಇಂಟು 2x - 3 ಮತ್ತು -3 ಇಂಟು 2x - 3. ಸರಿನಾ ಮಕ್ಕಳ? ಹಂತವನ್ನು ನೋಡ್ಕೊಳ್ಳಿ ಮಕ್ಕಳೇ. ಈ 2x² - 3x ಬದಲು ಇದನ್ನು ಬರ್ಕೊಂಡ್ವಿ, -6x + 9 ಬದಲು ಇದನ್ನು ಬರ್ಕೊಂಡ್ವಿ, = 0 ಆಯಿತು. ನಂತರ 2x - 3, ಇಲ್ಲೂ ಕೂಡ 2x - 3 ಕಾಣಿಸ್ತಾ ಇದೆ. ಇದರಲ್ಲಿ ಬ್ರ್ಯಾಕೆಟಲ್ಲಿರೋದು, ಇದರಲ್ಲಿ ಬ್ರ್ಯಾಕೆಟಲ್ಲಿರೋದು ಸೇಮ್ ಅಲ್ವಾ ಮಕ್ಕಳೇ? ಹಾಗಾದರೆ ಇವೆರಡನ್ನು ಕೂಡ ಕಾಮನ್ ತೆಗೆದ್ರೆ ಇಲ್ಲಿ ಉಳ್ಕೊಂಡಿದ್ದು ಎಕ್ಸು, ಇಲ್ಲಿ ಉಳ್ಕೊಂಡಿದ್ದು -3, ಅದನ್ನು ಸೆಪ್ರೇಟಾಗಿ ಬ್ರ್ಯಾಕೆಟಲ್ಲಿ ಬರಿತೀವಿ ಮಕ್ಕಳೇ. x - 3 = 0ನ ಹಾಗೆ ಬರ್ಕೊಂಡಿದ್ದೀವಿ. ಈಗ 2x - 3 = 0 ಅಂತ ಸಪ್ರೇಟ್ ಬರೀರಿ, ಮತ್ತು x - 3 ಸೆಪ್ರೇಟ್ 0 ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಬರೀಬೇಕು ಮಕ್ಕಳೇ. ಈಗ ಎಕ್ಸ್ನ ಹಾಗೆ ಬರ್ಕೊಂಡು -3 ಇದ್ದರೆ +3 ಅಂತ ಬರೀರಿ. ಎಕ್ಸ್ನ ಹಿಂದೆ 2 ಇರೋದ್ರಿಂದ ಅದು ಡಿವೈಡ್ ಬೈ ಅಲ್ಲಿ ಬರೀಬೇಕು ಮಕ್ಕಳೇ. x = +3 / 2. ಇಲ್ಲಿ x -3 ಇದ್ದಿದ್ದು +3 ಆಗುತ್ತೆ ಮಕ್ಕಳೇ. ಕೊಟ್ಟಿರುವ ಬಹುಪದೋಕ್ತಿಯನ್ನು ಅಪವರ್ತಿಸುವ ಮುಖಾಂತರ ಶೂನ್ಯತೆಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. p(x) = 2x² - 17x - 9 ಅನ್ನೋ ಲೆಕ್ಕವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದರ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು. ಈಗ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕಾದ್ರೆ 9ರ ಚಿಹ್ನೆನ ಗಮನಿಸಿ ಮಕ್ಕಳೇ. ಇದುವರೆಗೂ ಮಾಡಿದ್ರಲ್ಲಿ ನಿಮಗೆ ಪ್ಲಸ್ ಇರ್ತಿತ್ತು, ಇವಾಗ ಮೈನಸ್ ಇದೆ ಮಕ್ಕಳೇ. ಇದು ವಿಧ ಚೇಂಜ್ ಆಗುತ್ತೆ. ಹಾಗೆಯೇ ಮಧ್ಯದ ಸಂಖ್ಯೆಯ ಚಿಹ್ನೆಯನ್ನು ಗಮನಿಸ್ಕೊಳ್ಳಿ ಮಕ್ಕಳೇ. ಈ 2 ಚಿಹ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮಗೆ ಹಂತಗಳನ್ನು ಅನುಸರಿಸೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗ x² ಹಿಂದಿರುವಂತಹ ನಂಬರು ಮತ್ತು ಕೊನೆಯ ನಂಬರು ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಈಗ ಮೊದಲನೇ ಹಂತ ಏನು ಮಾಡಬೇಕು ಮಕ್ಕಳೇ? 2x² - 17x - 9ನ್ನು ಬರ್ಕೊಂಡು = 0 ಅಂತ ಬರ್ಕೊಳ್ಬೇಕು ಮಕ್ಕಳೇ. p(x)ನ್ನು ನಾವು 0ಗೆ ಈಕ್ವೇಟ್ ಮಾಡಬೇಕು. ಈಗ 9 ಮತ್ತು x² ನಿಂದಿರುವಂಥ 2, ಆ 2 ನಂಬರನ್ನ ತೊಗೊಳ್ಳಿ. 2 ಇಂಟು 9 ಗುಣಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 18 ಬರುತ್ತೆ. ಈ 18ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿತಾ ಹೋಗೋಣ ಮಕ್ಕಳೇ. ಈಗ 18 ಬರಬೇಕು. 18ನ್ನು ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು ಮಕ್ಕಳೇ? ಮೊದಲಿಗೆ ಅವಿಭಾಜ್ಯ ಸಂಖ್ಯೆ 2ರಿಂದನೇ ಡಿವೈಡ್ ಮಾಡಬೇಕು. 2ರಿಂದ ಡಿವೈಡ್ ಆಗುತ್ತೆ ಮಕ್ಕಳೇ? ಹೌದು, 2ರಿಂದ ಡಿವೈಡ್ ಆಗುತ್ತೆ. 2 9 18. ನೆಕ್ಸ್ಟು 9 2ರಿಂದ ಡಿವೈಡ್ ಆಗಲ್ಲ, ಹಾಗಾಗಿ ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಸಂಖ್ಯೆಗೆ ಹೋಗಬೇಕು. 3 3ರಿಂದ 3 3 9 ಹೋಯ್ತು ಮಕ್ಕಳೇ. ನಂತರ ಈ 3ನ್ನು ಮತ್ತೆ 3 1 3 ಅಂತ ಡಿವೈಡ್ ಮಾಡ್ಕೊಳ್ತೀವಿ ಮಕ್ಕಳೇ. ಈಗ 18 ಬರಬೇಕು ಅಂತಂದರೆ ಮಕ್ಕಳೇ 1ಕ್ಕೆ ಯಾವ ನಂಬರ್ನ ಗುಣಿಸ್ಬೇಕು, ಹಾಗೆಯೇ 2ಕ್ಕೆ ಯಾವ ನಂಬರ್ನ ಗುಣಿಸ್ಬೇಕು, ಮತ್ತು 3ಕ್ಕೆ ಯಾವ ನಂಬರ್ನ ಗುಣಿಸ್ಬೇಕು ಅಂತ ನೋಡ್ತಾ ಹೋಗಿ ಮಕ್ಕಳೇ. 1ಕ್ಕೆ 3 3 9 9 2 18, ಈ ನಂಬರ್ನ ಗುಣಿಸಿದ್ರೆ ನಿಮಗೆ 18 ಬರುತ್ತೆ. ಜೊತೆಗೆ ಈಗ ಇಲ್ಲಿ 2 ತೊಗೊಂಡಿದ್ದೀರಾ, 2 ಬಿಟ್ಟರೆ ಇನ್ನು ಉಳಿದಿರೋಂಥ ನಂಬರ್ಗಳು 3 3 9 9 1 9 9 2 18 ಬರುತ್ತೆ ಮಕ್ಕಳೇ. ನಂತರ 3 ತೊಗೊಂಡಿದ್ದೀರಾ, 3 ಇರೋದ್ರಿಂದ ತೊಗೊಂಡಿದ್ದೀರಿ ಅಷ್ಟೇ. 3 ಇಲ್ಲಿದೆ, ಸೊ 1 3ನ ಬರ್ಕೊಂಡಿದ್ದೀವಿ. 2 3 6 6 1 6 ಬರುತ್ತೆ ಮಕ್ಕಳೇ. ಇಲ್ಲಿ 4 ಇಲ್ಲ ಮಕ್ಕಳೇ, ನೋಡ್ತಾ ಇದ್ದೀರಾ, 4 ಬರಲ್ಲ. 5 ಇಲ್ಲ, ಸೊ 5 ಇಂಟು ಬೇರೆ ನಂಬರ್ನ ಹಾಕಿ ಗುಣಿಸೋದಕ್ಕೂ ಕೂಡ ಬರೋದಿಲ್ಲ. ನೆಕ್ಸ್ಟು 6 ಬರುತ್ತೆ ಮಕ್ಕಳೇ. 3 2 6, ಇಲ್ಲಿ ಆಲ್ರೆಡಿ ಬರ್ಕೊಂಡ್ಬಿಟ್ಟಿದ್ದೀವಿ ಮಕ್ಕಳೇ. ನಂತರ 7 ಬರಲ್ಲ. 8 ಬರುತ್ತೆ ಮಕ್ಕಳೇ, 8 ಬರಲ್ಲ.
9 ಬರುತ್ತಾ? ಹೌದು. 3 ಮೂರ್ಲ 9 ಬರುತ್ತಾ? ಇಲ್ಲಿ ಆಲ್ರೆಡಿ ಬರ್ಕೊಂಡ್ಬಿಟ್ಟಿರ್ತೀವಿ ಮಕ್ಕಳೇ. ಆ ರೀತಿ ನೀವು ನೋಡ್ಕೊತಾ ಹೋಗ್ಬೇಕು ಮಕ್ಕಳೇ. ಈಗ 18 ಮತ್ತು 1, 9 ಮತ್ತು 2, 6 ಮತ್ತು 3. ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. ಈ 3 ಗುಂಪಲ್ಲಿ ಯಾವ ಗುಂಪನ್ನು ನಾವು ತಗೊಳ್ಬೇಕು? ಹಾಗಾದರೆ ಈ ಎರಡು ಸಂಖ್ಯೆಗಳನ್ನ ಏನು ಮಾಡಬೇಕು? ಕೂಡಬೇಕಾ ಕಳಿಬೇಕಾ ಅನ್ನೋದನ್ನು ಈ ಚಿಹ್ನೆ ನಿರ್ಧರಿಸುತ್ತೆ ಮಕ್ಕಳೇ. ಇಲ್ಲಿ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಮೈನಸ್ ಇರೋದ್ರಿಂದ ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು. ವೆರಿ ಗುಡ್. 18ರಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 17 ಬರುತ್ತೆ. 9ರಲ್ಲಿ 2 ಕಳೆದಿದ್ದು ಎಷ್ಟು ಬರುತ್ತೆ? 7 ಬರುತ್ತೆ. 6ರಲ್ಲಿ 3 ಕಳೆದಿದ್ದು ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ. ನೋಡಿ, ಇದುವರೆಗೂ ಕೂಡೋದು ಹೇಳ್ಕೊಟ್ಟಿದೆ. ಇವಾಗ ಕಳಿತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಬೇಕು ನಿಮಗೆ. ಕಳಿತೀವಿ ಅನ್ನೋದು ಯಾವುದರ ಚಿಹ್ನೆಯ ಆಧಾರದ ಮೇಲೆ ಹೇಳ್ತೀರಾ? ಕೊನೆಯ ಸಂಖ್ಯೆ ಇರುತ್ತಲ್ಲ ಮಕ್ಕಳೇ, ಕೊನೆಯ ಸಂಖ್ಯೆಯ ಚಿಹ್ನೆ ಏನು ಹೇಳುತ್ತೆ ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಮೈನಸ್ ಇದ್ದರೆ ಏನು ಮಾಡಬೇಕು ಮಕ್ಕಳೇ? ಇವೆರಡು ನಂಬರ್ನ ಕಳಿಬೇಕು. 18ರಲ್ಲಿ 1 ಕಳೆದಿದ್ದು 17, 9ರಲ್ಲಿ 2 ಕಳೆದಿದ್ದು 7, 6ರಲ್ಲಿ 3 ಕಳೆದಿದ್ದು 3 ಬರುತ್ತೆ ಮಕ್ಕಳೇ. ಈಗ ಯಾವ ಗುಂಪನ್ನು ತಗೊಳ್ಬೇಕು ಅನ್ನೋದನ್ನು ಮಧ್ಯದ ಸಂಖ್ಯೆ ನಿರ್ಧರಿಸುತ್ತೆ. ಇಲ್ಲೆಷ್ಟಿದೆ ಮಕ್ಕಳೇ? 17 ಇದೆ. ಹಾಗಾದರೆ 17 ಇರೋಂಥ ಗುಂಪು ಯಾವುದು ಮಕ್ಕಳೇ? ಇದಲ್ವಾ? 18 ಮತ್ತು 1 ತಗೊಳ್ಬೇಕು ಅನ್ನೋದು ಗೊತ್ತಾಗೋಯ್ತು ನಮಗೆ. 1, 18 ತಗೋಬೇಕು. ಎಷ್ಟು ಬರುತ್ತೆ ಮಕ್ಕಳೇ? 17 ಬರುತ್ತೆ. ಈ ಎರಡೂ ನಂಬರ್ಗಳನ್ನ ಏನು ಮಾಡಿದ್ರೆ ಬರುತ್ತೆ ಮಕ್ಕಳೇ? ಕಳೆದ್ರೆ ಬರುತ್ತೆ. ಹಾಗಾದರೆ ಮೈನಸ್ ಇದ್ದರೆ ಏನು ಮಾಡಬೇಕು? ಕಳಿಬೇಕು. ಕಳಿಬೇಕು ಅಂತಂದಾಗ ನಮಗೆ ಒಂದು ನಿಯಮ ಗೊತ್ತಿರಬೇಕು ಮಕ್ಕಳೇ. ಒಂದು ಸಂಖ್ಯೆಗೆ ಪ್ಲಸ್ ಇರಬೇಕು, ಇನ್ನೊಂದು ಸಂಖ್ಯೆಗೆ ಏನಿರಬೇಕು? ಮೈನಸ್ ಇರಬೇಕು. ಸರಿನಾ ಮಕ್ಕಳ? ಇದೊಂದೇ ಚಾನ್ಸ್ ಇರೋದು. ಕೂಡಬೇಕು ಅಂದಾಗ ಪ್ಲಸ್ಸು ಪ್ಲಸ್ ಇರುತ್ತೆ, ಅಥವಾ ಮೈನಸ್ಸು ಮೈನಸ್ಸು ಇರುತ್ತೆ. ಎರಡು ಚಾನ್ಸ್ ಇತ್ತು ಅಲ್ಲಿ ಮಕ್ಕಳೇ. ಈಗ ಕಳಿಬೇಕು ಅಂದರೆ ಏನಿರುತ್ತೆ? ಪ್ಲಸ್ಸು ಮೈನಸ್ ಅಷ್ಟೇ ಚಾನ್ಸ್ ಇರೋದು ಮಕ್ಕಳೇ. ಪ್ಲಸ್ಸು ಮೈನಸ್ ಇದ್ದರೆ ಏನು ಮಾಡಬೇಕು? ಕಳಿಬೇಕು. ಹಾಗಾದರೆ ಇದಕ್ಕೆ ಪ್ಲಸ್ ಕೊಟ್ಟರೆ 18ಕ್ಕೆ ಮೈನಸ್ ಕೊಡಬೇಕು, ಇದಕ್ಕೆ ಮೈನಸ್ ಕೊಟ್ಟರೆ ಇದಕ್ಕೆ ಪ್ಲಸ್ ಕೊಡಬೇಕು. ಹಾಗಾದರೆ ಒಂದಕ್ಕೆ ಯಾವ ಚಿಹ್ನೆ ಕೊಡಬೇಕು ಅನ್ನೋದನ್ನು ಮಧ್ಯದ ಚಿಹ್ನೆ ಹೇಳುತ್ತೆ ಮಕ್ಕಳೇ. ಮಧ್ಯದಲ್ಲಿ ಏನಿದೆ ಮಕ್ಕಳೇ? ಮೈನಸ್ ಇದೆ. ಇದನ್ನು ದೊಡ್ಡ ಸಂಖ್ಯೆಗೆ ಕೊಡಿ. ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು ಮಕ್ಕಳೇ? 1, 18. ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು? 18. ಸೊ 18ಕ್ಕೆ ಮೈನಸ್ ಚಿಹ್ನೆನ ಕೊಟ್ಬಿಡಿ. ಮೈನಸ್ಸನ್ನು ಇದು ಕೊಟ್ಟಿದ್ದೀರಾ ಅಂದರೆ ಇದಕ್ಕೆ ಯಾವ ಚಿಹ್ನೆ ಕೊಡಬೇಕು ಮಕ್ಕಳೇ? ವೆರಿ ಗುಡ್, ಪ್ಲಸ್ ಕೊಡಬೇಕು. ಏಕೆಂದರೆ ಒಂದಕ್ಕೆ ಪ್ಲಸ್ ಇದ್ದರೆ ಇನ್ನೊಂದಕ್ಕೆ ಮೈನಸ್ ಇರಬೇಕು. ಏಕೆಂದರೆ ಕಳೀತಾ ಇದ್ದೀವಿ. ಇದನ್ನು ಕರೆಕ್ಟಾಗಿ ರೂಲ್ಸನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕಳಿಬೇಕು ಅಂತಂದಾಗ ಒಂದಕ್ಕೆ ಪ್ಲಸ್ ಇದ್ದರೆ ಇನ್ನೊಂದಕ್ಕೆ ಮೈನಸ್ ಇರಬೇಕು. ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆಗೇ ಯಾಕೆ ಚಿಹ್ನೆ ಮೈನಸ್ ಕೊಟ್ಟಿದ್ದೀನಿ ಅಂತಂದರೆ, ಮಧ್ಯದಲ್ಲಿ ಯಾವ ಚಿಹ್ನೆ ಇರುತ್ತೋ ಇದನ್ನೇ ದೊಡ್ಡ ಸಂಖ್ಯೆ ಕೊಟ್ಬಿಟ್ಟು ಇನ್ನು ಉಳಿದಿರುವಂತಹ ಚಿಹ್ನೆನ ಇದು ಕೊಡಬೇಕು. ಸರಿನಾ ಮಕ್ಕಳ? ಇವಾಗ -17 ಬರುತ್ತೆ ಮಕ್ಕಳೇ. -17x ನೋಡಿ 18ಕ್ಕೂ ಕೂಡ ಎಕ್ಸ್ ಆಗ್ತಾ ಇದ್ದೀನಿ, 1ಕ್ಕೂ ಕೂಡ ಎಕ್ಸ್ ಆಗ್ತಾ ಇದ್ದೀನಿ. ನೋಡಿ, ರೀಪ್ಲೇಸ್ ಮಾಡಬೇಕಾಗಿರೋದು ಇದು ಮಕ್ಕಳೇ. ಮಧ್ಯಪದವನ್ನು ವಿಭಜಿಸೋದು ಈ ರೀತಿ. -17xನ್ನು ನೀವು +1x -18x ಅಂತ ವಿಭಜಿಸ್ಬೋದು. ಇದನ್ನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. -17x ಬದಲು +1x -18x ಅಂತ ಚೇಂಜ್ ಮಾಡ್ಕೊಂಡ್ವಿ. 2x² ಹಾಗೆ ಬರ್ಕೊಂಡಿದ್ದೀವಿ, -9 ಕೂಡ ಹಾಗೆ ಬರ್ಕೊಂಡಿದ್ದೀವಿ, =0 ಕೂಡ ಹಾಗೆ ಬರ್ಕೊಂಡಿದ್ದೀವಿ. ಈಗ 2x² + 1xನ ಸೆಪ್ರೇಟಾಗಿ ಬರ್ಕೊಂಡು ಅಪವರ್ತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ -18xನ್ನು -18x -9ನ್ನು ಮತ್ತೆ ಸೆಪ್ರೇಟಾಗಿ ಬರ್ಕೊಂಡು ಅಪವರ್ತಿಸ್ತಾ ಇದ್ದೀನಿ ಮಕ್ಕಳೇ. ಈಗ 2x² + 1xನ ಸೆಪ್ರೇಟಾಗಿ ಬರ್ಕೊಳ್ಳಿ. 2x² ಮತ್ತು +1xನ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ. 2xನ ಅಪವರ್ತನಗಳು 1 × 2, x²ನ x × x ಅಂತ ಬರ್ಕೊಳ್ತೀನಿ. +1xನ್ನು 1 × x ನೋಡಿ ಮಕ್ಕಳೇ, +1 ಅಂತ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ನೋಡಿ ಮಕ್ಕಳೇ, ಒಂದು ಗುಂಪಿದೆಯಲ್ವ ಮಕ್ಕಳ, ಗುಂಪು ಆಗೋಗ್ಬಿಡ್ತು. ನೆಕ್ಸ್ಟು ಇಲ್ಲಿ 2 ಇದೆ, ಇಲ್ಲಿಲ್ಲ, ಬಿಟ್ಬಿಡಿ. ಇಲ್ಲೊಂದು ಎಕ್ಸ್ ಇದೆ, ಇಲ್ಲೂ ಕೂಡ ಒಂದು ಎಕ್ಸ್ ಇದೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳ? ಈ +1 ಅಂತ ಏನಾರು ಇರಲಿಲ್ಲ ಅಂದಿದ್ರೆ ನೋಡಿ, ಈ ಗುಂಪಲ್ಲಿರುವಂತಹ ಎರಡೂ ಕೂಡ ಕಾಮನ್ ಆಗಿ ತೆಗೆದು ಬಿಡ್ತೀವಿ. ಆದರೆ ಇಲ್ಲಿ ಏನು ಉಳ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, +1ನ್ನು ಇನ್ನೊಂದು ಸತಿ ಗುಣಿಸ್ತಾ ಇದ್ದೀನಿ ಮಕ್ಕಳೇ. ಗುಣಿಸ್ಬೋದಲ್ವ ಮಕ್ಕಳೇ? 1ನ್ನು ಎಷ್ಟು ಬಾರಿ ಗುಣಿಸಿದ್ರು ಕೂಡ ಅಷ್ಟೇ ಬರೋದ್ರಿಂದ ನೀವು ಇಲ್ಲಿ +1 ಅಂತ ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ. ಈಗ ಕಾಮನ್ ಇರೋದನ್ನ ಬರೀರಿ ಮಕ್ಕಳೇ. 1 × x ಇಂದ ಒಂದು ಎಕ್ಸನ್ನು ಕಾಮನ್ ತೆಗೆದಿದ್ದೀರಾ. ಉಳಿದಿದ್ದು ಮಕ್ಕಳೇ ಇಲ್ಲಿ 2x ಉಳ್ಕೊಂತು, ಪ್ಲಸ್
ಈ ಪ್ಲಸ್ನ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಇದರಲ್ಲಿ ಉಳ್ಕೊಂಡಿದ್ದನ್ನು ಬರೀರಿ ಮಕ್ಕಳೇ, +1 ನೋಡಿ, ಇದರ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ಸೇ ಬರೀರಿ ಮಕ್ಕಳೇ. ಪ್ಲಸ್ ಇದ್ದಾಗ ಯೋಚನೆ ಮಾಡೋಂಥ ಅವಶ್ಯಕತೆ ಇರಲ್ಲ, ಸರಿನಾ. 1 ಇಂಟು ಎಕ್ಸು ಎಕ್ಸ್ ಬರುತ್ತೆ, 2x + 1 ಹಾಗೆ ಬರ್ಕೊಂಡಿದ್ದೀವಿ. ನಂತರದ ಭಾಗವನ್ನು ನೋಡಿ ಮಕ್ಕಳೇ, -18x -9. ಈಗ -18x ಇಲ್ಲಿ ಬರ್ಕೊಂಡಿದ್ದೀನಿ, ಮತ್ತು -9ನ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, 18ನ ಅಪವರ್ತಿಸಿದ್ದೀರಾ ಮಕ್ಕಳೇ ಈಗ ಆಲ್ರೆಡಿ, ಹೌದಲ್ವಾ. ನೋಡಿ 18ನ ನಿಮಗೆ ಅಪವರ್ತಿಸೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ. ಇಲ್ಲಿ 18ರ ಅಪವರ್ತನಗಳು 2 3 3 1 ಅಂದರೆ 1 2 3 3. ಅದನ್ನು ಬರ್ಕೊಳ್ಬೋದಲ್ವ ಮಕ್ಕಳೇ. ನೋಡಿ 1 2 3 3, ಜೊತೆಗೆ ಇಲ್ಲೊಂದು ಎಕ್ಸ್ ಇರೋದ್ರಿಂದ ಆ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ. ಜೊತೆಗೆ ಇನ್ಯಾವುದು ಎಕ್ಸ್ಟ್ರಾ, ಇದು -1. ನೋಡಿ ಮಕ್ಕಳೇ, ಫಸ್ಟಿಗೆ ಮೈನಸ್ ಇದ್ದಾಗ ನೀವು -1 ಅಂತ ಸೆಪ್ರೇಟಾಗಿ ಬರ್ಕೊಂಡಿದ್ದೀರಲ್ವಾ. ಈಗ ನೋಡಿ ಇಲ್ಲಿ -9 ಇದೆ, = 9ರ ಅಪವರ್ತನಗಳು ಮಕ್ಕಳೇ ಈ ರೀತಿ ಕಂಡುಹಿಡಿತೀರಲ್ವಾ. 3 3 9, 3 1 3 ಮಕ್ಕಳೇ, 1 3 3, 1 ಇಂಟು 3 ಇಂಟು 3 ಇಂಟು ಮೈನಸ್ ಇರೋದ್ರಿಂದ -1ನ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ ಮಕ್ಕಳೇ, ಇಂಟು +1 ಅಂತ ಯಾಕೆ ಬರ್ಕೊಂಡ್ರಿ, ಮೈನಸ್ ಇದ್ದಾಗ ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ ಮಕ್ಕಳೇ. ಪ್ಲಸ್ ಇಂಟು ಮೈನಸ್ಸು ಮೈನಸ್ ಆಗೋದ್ರಿಂದ ನೀವು -1 ಇಂಟು +1 ಅಂತ ಬರ್ಕೊಂಡಿದ್ದೀವಿ. ಯಾಕೆ ಈ ರೀತಿ ಬರ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ, 1 1 ಕಾಮನ್ ಇದೆ, 3 3 ಕಾಮನ್ ಇದೆ, ಜೊತೆಗೆ ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ ಮಕ್ಕಳೇ. ಇದು ಕೂಡ ಗುಂಪಾಗ್ಬಿಡುತ್ತೆ. ಈಗ ರೌಂಡ್ ಹಾಕಿದ್ದೀನಲ್ಲ, ಈ ರೀತಿ ರೌಂಡ್ ಹಾಕಿರೋದು ಕೂಡ ಒಂದು ಗುಂಪು ಅಂತ ತಗೊಳ್ಳಿ ಮಕ್ಕಳೇ. ಇದರಲ್ಲಿ ಎಕ್ಸ್ ಇದೆ, ಇಲ್ಲಿ ಇಲ್ವೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳ. ಈಗ ನೋಡಿ 1 3 3 ಇವಿಷ್ಟು ಈ ಮೇಲ್ಗಡೆದರಲ್ಲಿ ಮ್ಯಾಚ್ ಆಗಿಬಿಟ್ಟಿದೆ ಮಕ್ಕಳೇ. ಹಾಗಾಗಿ ಇಲ್ಲಿ ಏನೂ ಉಳ್ಕೊಂಡಿರಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಇದನ್ನು ಸೆಪ್ರೇಟಾಗಿ ಬರ್ಕೊಳ್ಳೇಬೇಕು. ಇಲ್ಲಿ +9 ಅಂತ ಇದ್ದಿದ್ರೆ, ಅಂದರೆ ಪ್ಲಸ್ ಇದ್ದಿದ್ರೆ +1 +1 ಅಂತ ನಾವು ಬರ್ಕೋಬೋದು, ಇಲ್ಲ -1 ಇಂಟು -1 ಅಂತ ಬೇಕಾದರೂ ಬರ್ಕೊಳ್ಬೋದಿತ್ತು. ಯಾಕೆಂದರೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ. ಈಗ ಈ ಗುಂಪಿಂದ 1, ಈ ಗುಂಪಿಂದ 3 ಅನ್ನೋದನ್ನ ಒಂದು ಸೆಪ್ರೇಟಾಗಿ ತೆಗೀರಿ. ಈ 3 3ಇಂದ 1 3ನ ಬರ್ಕೊಂಡಿದ್ದೀನಿ, ಇಂಟು ನೋಡಿ ಮಕ್ಕಳೇ, ಇವೆರಡರಲ್ಲೂ ಕಾಮನ್ ಆಗಿರೋದು ಇನ್ನೇನಿದೆ ನೋಡಿ, -1 ಮತ್ತು -1 ಸೆಪ್ರೇಟ್ ಆಗಿದೆ, ಅದನ್ನು ಕೂಡ ಕಾಮನ್ ತೆಗೀರಿ. ಇನ್ನು ಉಳ್ಕೊಂಡಿದ್ದನ್ನು ಬರೀಬೇಕು ಮಕ್ಕಳೇ. ಇಲ್ಲೇನು ಉಳ್ಕೊಂತು, 2 ಇಂಟು ಎಕ್ಸ್ ಉಳ್ಕೊಂತು. ಇದರಲ್ಲಿ ಉಳ್ಕೊಂಡಿದ್ದೇನು ಮಕ್ಕಳೇ, +1, ಅದನ್ನು ಸೆಪ್ರೇಟಾಗಿ ಬರೀರಿ. ಇಲ್ಲಿ ನೋಡಿ -1 ತೆಗೆದಿರೋದ್ರಿಂದ -1 1 1, 3 3 9, 9 1 9 ಬರುತ್ತೆ ಮಕ್ಕಳೇ. -9 ಇಂಟು 2x + 1. ಈಗ ಇದನ್ನು ಮತ್ತು ಇದನ್ನು ಇಲ್ಲಿಗೆ ರೀಪ್ಲೇಸ್ ಮಾಡಿದ್ದೀನಿ ಮಕ್ಕಳೇ. ಎಕ್ಸ್ ಇಂಟು 2x + 1 ಮೈನಸ್ ನೋಡಿ -9 ಇಂಟು 2x + 1ನ್ನ ಬರ್ಕೊಂಡಿದ್ದೀನಿ, = 0. ನೋಡಿ ಮಕ್ಕಳೇ, 2x + 1 ಮತ್ತು ಇಲ್ಲೂ ಕೂಡ 2x + 1 ಇರೋದ್ರಿಂದ ಕಾಮನ್ ತೆಗೆದಿದ್ದೀನಿ. ಇಲ್ಲಿ ಉಳಿದಿದ್ದು ಮಕ್ಕಳೇ, ಇದರಲ್ಲಿ ಎಕ್ಸ್ ಉಳಿತು, ಇದರಲ್ಲಿ -9 ಉಳಿತು, ಅದನ್ನು ಬರ್ಕೊಂಡಿದ್ದೀವಿ, = 0. ಈಗ 2x + 1ನ್ನು 0ಗೆ ಸಮಗೊಳಿಸಿ, x - 9ನ್ನು ಕೂಡ 0ಗೆ ಸಮಗೊಳಿಸ್ಬೇಕು ಮಕ್ಕಳೇ. ಎರಡನ್ನ ಬೇರೆ ಬೇರೆ ಬರ್ಕೊಳ್ಬೇಕು. ಈಗ ಇಲ್ಲಿ x ಬೇಕು ಅಂತಂದರೆ +1 ಇರೋದ್ರಿಂದ -1, 2 ಇಲ್ಲಿ ಎಕ್ಸ್ನ ಪಕ್ಕದಲ್ಲಿ ಗುಣಿಸ್ತಾ ಇರೋದ್ರಿಂದ ಇಲ್ಲಿ ಬಂದು ಭಾಗಿಸುತ್ತೆ, 1/2 ಆಯಿತು ಮಕ್ಕಳೇ. ಇದರಲ್ಲಿ x = -9 ಇತ್ತು, ಪ್ಲಸ್ ಆಯಿತು ಮಕ್ಕಳೇ. ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯುವಂಥದ್ರಲ್ಲಿ p(x) = 2x² + 3x - 9 ಎಂಬ ಲೆಕ್ಕವನ್ನು ಯಾವ ರೀತಿ ಹಂತ ಹಂತವಾಗಿ ಬಿಡಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ 9ರ ಚಿಹ್ನೆ ಮೈನಸ್ ಇದೆ, ಅದನ್ನು ಗಮನಿಸ್ಕೊಳ್ಳಿ ಮಕ್ಕಳೇ. ಈ ವಿಧದಲ್ಲಿ ನಾವು ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನು 0ಗೆ ಸಮಗೊಳಿಸಿದೆ. 2x² + 3x - 9 = 0 ಅನ್ನೋದನ್ನ ಸಪ್ರೇಟಾಗಿ ಬರ್ಕೊಳ್ಳಿ ಮಕ್ಕಳೇ. ಈಗ x² ಹಿಂದಿರುವಂತಹ ನಂಬರು 2, ಕೊನೆಯ ನಂಬರು 9, ಅವೆರಡನ್ನ ಗುಣಿಸ್ಕೊಂಡಿದ್ದೀನಿ ಮಕ್ಕಳೇ. 2 ಇಂಟು 9 18 ಆಯಿತು ಮಕ್ಕಳೇ. ಈ 18ರ ಅಪವರ್ತನಗಳನ್ನ ತೆಗೀರಿ. 18ನ ಡಿವೈಡ್ ಮಾಡಿದ್ರೆ, 2ರಿಂದ ಡಿವೈಡ್ ಮಾಡಿದ್ರೆ 2 9 18 ಬರುತ್ತೆ. ಮತ್ತು ಈ 9ನ ಡಿವೈಡ್ ಮಾಡೋಣ, 3ರಿಂದ 3 3 9 ಹೋಯಿತು. ಮತ್ತು ಈ 3ನ್ನು ಕೂಡ ಡಿವೈಡ್ ಮಾಡ್ತಾಯಿದ್ದೀನಿ, 3 1 3 ಹೋಗುತ್ತೆ ಮಕ್ಕಳೇ. ಈಗ 18 ಬರಬೇಕು ಅಂತಂದರೆ 1ಕ್ಕೆ 18ನ್ನು ಗುಣಿಸ್ಬೇಕು ಮಕ್ಕಳೇ. 1ಕ್ಕೆ
3 3 9, 9 2 18 ಇದನ್ನು ಗುಣಿಸ್ಬೇಕು. ನಂತರ 2ಕ್ಕೆ 3 3 9, 9 1 9 ಮಕ್ಕಳೇ, ಇದನ್ನು ಗುಣಿಸ್ಬೇಕು. ಜೊತೆಗೆ 3ಕ್ಕೆ 3 ಅಂತ ತಗೊಂಡಾಗ 2 3 6, 6 1 6 ಇಷ್ಟನ್ನು ಗುಣಿಸ್ಬೇಕು ಮಕ್ಕಳೇ. ಹಾಗಾದರೆ 18 ಬರಬೇಕು ಅಂದರೆ 1 18 18 ಬರುತ್ತೆ, 2 9 18 ಬರುತ್ತೆ, 3 6 18 ಬರುತ್ತೆ ಮಕ್ಕಳೇ. ಓಕೆ, ಈಗ 9ರ ಚಿಹ್ನೆ ಏನಿದೆ ಮಕ್ಕಳೇ, ಮೈನಸ್ ಇರೋದ್ರಿಂದ ಈ 2 ನಂಬರ್ನ ಕಳಿಬೇಕು. 2 ಮತ್ತು 9 ಕಳಿಬೇಕು, 3 ಮತ್ತು 6 ಕೂಡ ಕಳಿಬೇಕು. ಎಷ್ಟು ಬರುತ್ತೆ ಮಕ್ಕಳೇ? 18ರಲ್ಲಿ 1 ಕಳೆದಿದ್ದು 17 ಬರುತ್ತೆ, 9ರಲ್ಲಿ 2 ಕಳೆದಿದ್ದು 7 ಬರುತ್ತೆ, 6ರಲ್ಲಿ 3 ಕಳೆದಿದ್ದು 3 ಬರುತ್ತೆ. ನೋಡಿ ಮಕ್ಕಳೇ, ಈ ಗುಂಪು ತಗೊತಿರೋ, ಈ ಗುಂಪು ತಗೊತಿರೋ, ಈ ಗುಂಪು ತಗೊತಿರೋ ಅನ್ನೋದನ್ನು ಮಧ್ಯದ ಸಂಖ್ಯೆ ನಿರ್ಧಾರ ಮಾಡುತ್ತೆ. ಮಧ್ಯದ ಸಂಖ್ಯೆ ಯಾವುದು ಮಕ್ಕಳೇ? 3. ಹಾಗಾಗಿ 3 ಯಾವುದರಲ್ಲಿ ಬಂದಿದೆ ನೋಡಿ ಮಕ್ಕಳೇ, 3 ಮತ್ತು 6 ತಗೊಂಡೋಗಿ ಬಂದಿರೋದ್ರಿಂದ 3 6 3 ಬರುತ್ತೆ ಮಕ್ಕಳೇ. ಸರಿನಾ? ಈಗ ಮೈನಸ್ ಚಿಹ್ನೆ ಇರೋದ್ರಿಂದ ಕಳೆದಿದ್ದೀವಲ್ವ ಮಕ್ಕಳೇ, ಕಳೆಯುವಾಗ ಯಾವ ಚಿಹ್ನೆನ ಕೊಡಬೇಕು? ಒಂದು ಸಂಖ್ಯೆಗೆ ಪ್ಲಸ್ ಕೊಡಬೇಕು ಮಕ್ಕಳೇ, ಇನ್ನೊಂದು ಸಂಖ್ಯೆಗೆ ಮೈನಸ್ ಕೊಡಬೇಕು. ಈ ಗುಂಪನ್ನು ನೀವು ನೆನ್ಪಿಟ್ಕೋಬೇಕು. ಒಂದು ಸಂಖ್ಯೆಗೆ ಪ್ಲಸ್ ಕೊಟ್ಟರೆ ಇನ್ನೊಂದು ಸಂಖ್ಯೆಗೆ ಮೈನಸ್ ಕೊಡಬೇಕು. ಮಧ್ಯದ ಸಂಖ್ಯೆಯ ಚಿಹ್ನೆ ಏನಿದೆ ಮಕ್ಕಳೇ? ಪ್ಲಸ್ ಇದೆಯಲ್ವಾ? ಪ್ಲಸ್ಸನ್ನು ದೊಡ್ಡ ನಂಬರಿಗೆ ಕೊಡಿ. ಹಾಗಾದರೆ ದೊಡ್ಡ ನಂಬರ್ ಯಾವುದು? 6. 6ಕ್ಕೆ ನೀವು ಪ್ಲಸ್ಸನ್ನು ಕೊಟ್ಟರೆ 3ಕ್ಕೆ ಏನು ಚಿಹ್ನೆ ಕೊಡಬೇಕು ಮಕ್ಕಳೇ? ಮೈನಸನ್ನು ಕೊಡಬೇಕು. ಹಾಗಾದರೆ ಉತ್ತರ ಏನು ಬರುತ್ತೆ? ಪ್ಲಸ್ಸಲ್ಲಿ ಬರುತ್ತೆ ಮಕ್ಕಳೇ. ದೊಡ್ಡ ಸಂಖ್ಯೆಗೆ ಚಿಹ್ನೆ ಪ್ಲಸ್ ಕೊಟ್ಟಿರೋದ್ರಿಂದ ಆನ್ಸರ್ ಕೂಡ ಪ್ಲಸ್ಸಲ್ಲೇ ಬರುತ್ತೆ. ಎಕ್ಸೋ ಇಸ್ ಈಕ್ವಲ್ ಟು ಎಕ್ಸೋ, ಈ ರೀತಿ ಬರ್ಕೊಳ್ಳಿ ಮಕ್ಕಳೇ. ಈಗ ರೀಪ್ಲೇಸ್ ಮಾಡೋದಾದ್ರೆ ಮಕ್ಕಳೇ, ಪ್ಲಸ್ 3x ಬದಲಿಗೆ ನೀವು ಮೈನಸ್ 3x ಪ್ಲಸ್ 6x ಅಂತ ಬರೀಬೋದಲ್ವಾ? ಇದನ್ನು ರೀಪ್ಲೇಸ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ 3x ಇದೆ, ಅದನ್ನು ತೆಗೆದು ಮೈನಸ್ 3x ಪ್ಲಸ್ 6x ಅಂತ ಬರ್ಕೊಂಡಿದ್ದೀವಿ. 2x² ಹಾಗೆ ಬರ್ಕೊಂಡಿದ್ದೀವಿ. -9 ಇಸ್ ಈಕ್ವಲ್ ಟು 0 ಕೂಡ ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ. ಈಗ ಇವೆರಡನ್ನು ರೀಪ್ಲೇಸ್ ಮಾಡೋಣ, ಅಂದರೆ ಅಪವರ್ತಿಸೋದ್ರ ಮುಖಾಂತರ ನಾವು ರೀಪ್ಲೇಸ್ ಮಾಡಬೇಕು. ಯಾವ ರೀತಿ ಮಾಡ್ತೀವಿ? ಈಗ 2x² ಮೈನಸ್ 3x ಇಲ್ಲಿ ಬರ್ಕೊಂಡಿದ್ದೀನಿ, ಪ್ಲಸ್ 6x ಮೈನಸ್ 9 ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇದನ್ನು ಅಪವರ್ಸೋದು ಹೇಗೆ ಅಂತ ನೋಡ್ತಾ ಹೋಗಿ ಮಕ್ಕಳೇ. 2x² ಸಪ್ರೇಟ್ ಬರ್ಕೊಳ್ಳಿ, ಮೈನಸ್ 3x ಇಲ್ಲಿ ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 2ರ ಅಪವರ್ತನಗಳು 1 × 2 ಇಂಟು x² x ಇಂಟು x ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ 3ಅನ್ನು 1 × 3 ಅಂತ ಬರ್ಕೊಂಡಿದ್ದೀನಿ, ಇಂಟು ಎಕ್ಸನ್ನು ಎಕ್ಸ್ ಅಂತಲೇ ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಇದ್ದಿದ್ದರಿಂದ -1 ಅಂತ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಕಾಮನ್ ಇರೋದೇನು ಮಕ್ಕಳೇ? 1 1 ಕಾಮನ್ ಇದೆ. ಸೊ ಇಲ್ಲಿ 2 ಇದೆ, ಇಲ್ಲಿಲ್ಲ. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಒಂದು ಕಾಮನ್ ಆಗುತ್ತೆ. ಇಲ್ಲಿ ಇನ್ನೊಂದು ಎಕ್ಸ್ ಇದೆ, ಇಲ್ಲೆಲ್ಲೂ ಕೂಡ ಇಲ್ಲ. ಸೊ ಇಷ್ಟೇ ಕಾಮನ್ ಇರೋದು. 1 ಈ ಗುಂಪಿಂದ 1ಅನ್ನು ಬರೀರಿ, ಎಕ್ಸ್ ಗುಂಪಿಂದ ಈ ಎಕ್ಸನ್ನು ಬರೆದಿದ್ದೀನಿ. ಬ್ರ್ಯಾಕೆಟಲ್ಲಿ ಇದರಲ್ಲಿ ಉಳಿದಿದ್ದನ್ನು ಮಾತ್ರ ಬರೀರಿ ಮಕ್ಕಳೇ. ಫಸ್ಟ್ ಕಾಲಮಲ್ಲಿ ಉಳ್ಕೊಂಡಿರೋದು 2 ಮತ್ತು ಎಕ್ಸ್ ಉಳ್ಕೊಂಡಿತ್ತು, ಅದನ್ನು ಬರೆದಿದ್ದೀನಿ. ನೆಕ್ಸ್ಟ್ 2ನೇ ಕಾಲಮಲ್ಲಿ ಉಳ್ಕೊಂಡಿರೋದು 3 1 3, ಮೈನಸ್ ಇರೋದ್ರಿಂದ -3 ಅಂತ ಬರೀರಿ. 1 × ಎಕ್ಸು ಎಕ್ಸ್ ಆಯಿತು, ಬ್ರ್ಯಾಕೆಟಲ್ಲಿರೋದನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನಂತರ ಪ್ಲಸ್ 6x ಮೈನಸ್ 9 ಪ್ಲಸ್ 6xನ ಇಲ್ಲಿ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು ಈ 6ರ ಅಪವರ್ತನಗಳು ಮಕ್ಕಳೇ ನಿಮಗೆ ಆಲ್ರೆಡಿ ಗೊತ್ತಿದೆ. 2 3ರಿಂದ ಡಿವೈಡ್ ಆಗುತ್ತೆ, 2 3 6 ಆಯಿತು. ಮತ್ತು 3 ಕೂಡ 3 1 3 ಅಂತ ಡಿವೈಡ್ ಮಾಡ್ಬೋದು. 1 2 3, 1 × 2 ಇಂಟು 3 ಆಯಿತು, ಇಂಟು ಇಲ್ಲಿ ಎಕ್ಸ್ ಇತ್ತಲ್ಲ, ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ. ಈ -9ನ ಅಪವರ್ತಿಸಿದ್ದು ನೋಡಿ, 1 ಇಂಟು 9ನ ಅಪವರ್ತನಗಳು ಮಕ್ಕಳೇ 3 3 9, 3 1 3 1 3 3 ಅದನ್ನು ಬರ್ಕೊಂಡಿದ್ದೀನಿ. 1 × 3 ಇಂಟು 3, ಇಲ್ಲಿ ಮೈನಸ್ ಇರೋದ್ರಿಂದ -1 ಅಂತ ಸಪ್ರೇಟಾಗಿ ಬರ್ಕೊಳ್ಳಿ. ಕಾಮನ್ ನೋಡಿ ಮಕ್ಕಳೇ, 1 1 ಕಾಮನ್ ಇದೆ. ನೆಕ್ಸ್ಟು 3 3 ಕಾಮನ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ. ಸೊ ಇಲ್ಲಿ 3 ಇದೆ, ಇನ್ನೊಂದು 3 ಇಲ್ಲ. ಇಲ್ಲಿ -1 ಇದೆ, ಇಲ್ಲಿಲ್ಲ. ಎಕ್ಸ್ ಇದೆ, ಇಲ್ಲಿಲ್ಲ. ಹೌದಲ್ವ ಮಕ್ಕಳೇ? 1 1 ಕಾಮನ್ ಇರೋದ್ರಿಂದ 1, 3 3 ಕಾಮನ್ ಇರೋದ್ರಿಂದ 3. ಇನ್ನು ಉಳಿದಿದ್ದನ್ನು ಬರೀರಿ ಮಕ್ಕಳೇ. 2 ಎಕ್ಸ್ ಉಳ್ಕೊಂಡಿದೆ, ಇದರಲ್ಲಿ 3 1 3, ಮೈನಸ್ ಇರೋದ್ರಿಂದ ಮೈನಸ್ ಬರೀರಿ ಮಕ್ಕಳೇ. 3 1 3, ಇದರ ಚಿಹ್ನೆ ಮಕ್ಕಳೇ ನೋಡಿ, ಇಲ್ಲೇನಿರುತ್ತೋ ಅದೇ ಚಿಹ್ನೆ ಹಾಕ್ಕೊಳ್ಬೇಕು ಮಕ್ಕಳೇ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಏನಿರುತ್ತೋ ಅದೇ ಚಿಹ್ನೆ ಬರುತ್ತೆ ಮಕ್ಕಳೇ. 3 ಮತ್ತು 1 3 1 3 ಬರುತ್ತೆ, 2x ಮೈನಸ್ 3. ಸರಿನಾ? ಇದು ಮತ್ತು ಇದನ್ನು ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ ನೋಡಿ ಮಕ್ಕಳೇ. ಎಕ್ಸ್ ಇಂಟು 2x ಮೈನಸ್ 3 ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಇದನ್ನು ಇಲ್ಲಿದ್ದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ, ಈಸ್ ಈಕ್ವಲ್ ಟು 0.
ಈಗ ಇವೆರಡರಲ್ಲೂ ಕಾಮನ್ ಇರೋದೇನು ಮಕ್ಕಳೇ? 2x ಮೈನಸ್ 3 ಅಲ್ವಾ? ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಉಳ್ಕೊಂಡಿದ್ದು ಎಕ್ಸು, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಪ್ಲಸ್ 3 ಉಳ್ಕೊಂಡಿತ್ತು, ಅದನ್ನು ಬರ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು 0 ಮಕ್ಕಳೇ. ಇದನ್ನು 0ಗೆ ಈಕ್ವೇಟ್ ಮಾಡಿ. 2x ಮೈನಸ್ 3 ಈಸ್ ಈಕ್ವಲ್ ಟು 0 ಅಂತ ಸಪ್ರೇಟ್ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 0 ಅಂತಲೂ ಕೂಡ ಸಪ್ರೇಟ್ ಮಾಡಿ ಬರ್ಕೊಳ್ಳಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಇರೋದ್ರಿಂದ ಪ್ಲಸ್ 3, ಎಕ್ಸ್ನ ಪಕ್ಕ 2 ಗುಣಿಸ್ತಾ ಇರೋದ್ರಿಂದ ಇಲ್ಲಿಗೆ ಡಿವೈಡ್ ಮಾಡುತ್ತೆ, 3/2 ಅಂತ ಬರ್ಕೊಳ್ಬೇಕು ಮಕ್ಕಳೇ. ನಂತರ ಈ ಎಕ್ಸು ಈಸ್ ಈಕ್ವಲ್ ಟು ಪ್ಲಸ್ 3 ಇರೋದ್ರಿಂದ ಮೈನಸ್ 3 ಅಂತ ಬರೀಬೇಕು. ಹಾಗಾದರೆ ಕೊಟ್ಟಿರುವಂಥ ಬಹುಪದೋಕ್ತಿಯ ಶೂನ್ಯತೆಗಳು ಇದು ಆಲ್ಫಾ ಅಂತ ತಗೊಳ್ಳಿ, ಇದನ್ನು ಬೀಟಾ ಅಂತ ತಗೊಳ್ಳಿ ಮಕ್ಕಳೇ.